ಆದ್ರೆ ಬ್ರ್ಯಾಂಡ್ ಟ್ರಸ್ಟ್ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ ಈಗ ಸೀರೆ ವಿಷಯದಲ್ಲಿ ಎಸ್ಪೆಷಲಿ ಅದೆಷ್ಟು ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಅಂದರೆ ನಾನು ಹೇಳೋದು ಕ್ವಾಲಿಟಿ. ವೀವ್ ನೆವರ್ ಕಾಂಪ್ರಮೈಸ್ಡ್ ಆನ್ ಇಟ್. ಆಗ್ಲಿಂದನೂ ಏನು ಕ್ವಾಲಿಟಿ ಬರ್ತಿದ್ಯೋ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಈಗಲೂ ಅದೇ ಕ್ವಾಲಿಟಿ, ಅದೇ ಸಿಲ್ಕ್ ಥ್ರೆಡ್ಸ್. ನಮ್ಮ ಸ್ಟಾಕಲ್ಲಿ ವಿಲ್ ಹ್ಯಾವ್ ಥೌಸಂಡ್ಸ್ ಆಫ್ ಸ್ಯಾರೀಸ್. ಬಟ್ ನಾವು ಕೌಂಟರ್ಗೆ ಇಳಿಸೋವಾಗ ಪ್ರತಿಯೊಂದು ಸ್ಯಾರಿನೂ ಇಟ್ಸ್ ಹ್ಯಾಂಡ್ ಪಿಕ್ಡ್. ನಮ್ಮ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಯಾವ ಸೀಸನ್ ಅಲ್ಲಿ ತುಂಬಾ ಬಿಸಿ ಇರುತ್ತೆ, ಯಾವ ಸೀಸನ್ ಅಲ್ಲಿ ಬಿಸಿ ಇರಲ್ಲ, ಯಾಕಂದ್ರೆ ಯಾವಾಗ ನೋಡಿದ್ರು ರಶ್ ಇರುತ್ತೆ. ಬಟ್ ಯಾವ್ದು ನಿಮ್ಮ ಪ್ರೈಮ್ ಸೀಸನ್ಸ್ ಅಂತ ಇವಾಗ ಎಲ್ಲೆಲ್ಲಿ ಸ್ಟೋರ್ ಇದೆ ನಿಮ್ದು ಆಲ್ರೆಡಿ? ಈಗ ವಿ ಹ್ಯಾವ್ 5 stores. ಸೊ ದ ನೆಕ್ಸ್ಟ್ ಸ್ಟೋರ್ ಹುಬ್ಳಿ. ಸೊ ಹುಬ್ಳಿಗಾಗಲೇ ಸ್ಟಾರ್ಟ್ ಆಗಿದೆ. ಗಾಂಧಿ ಬಜಾರ್ನಲ್ಲೂ ಹಂಗಾರೆ ನಮ್ಮ ಏರಿಯಾ, ನಮ್ಮ ಬಸವನಗುಡಿ ಏರಿಯಾಗೆ ಬರ್ತಾ ಇದ್ದೀರಾ ನೀವು? ನಮಗೆ ಮನೆಯಲ್ಲಿ ಇದ್ರೆ ನಮ್ ತಲೆ ಬಿಸಿ ಆಗುತ್ತೆ. ನಾವು ಶೋರೂಮ್ಗೆ ಹೋಗ್ಬಿಟ್ರೆ ನಾವು ದೇವಸ್ಥಾನಕ್ಕೆ ಹೋಗ್ದಂಗಿದೆ. ಓಕೆ, ಸುಮಾರು ಎಷ್ಟು ಸೀರೆ ಬರುತ್ತೆ ಒಂದ್ ದಿನಕ್ಕೆ? ಸಿ ಎವ್ರಿ ವೀಕ್ ನಾವು ಸ್ಟಾಕ್ನ ಫ್ರೆಶ್ ಸ್ಟಾಕ್ ಬರುತ್ತೆ. ಸೊ ಇಟ್ಸ್ ಎವ್ರಿ ವೀಕ್ ಬರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಸೀಸನ್ ಇರುವಾಗಲೇ ಎವ್ರಿ ಡೇ ಬರುತ್ತೆ. ಸೊ ಇದು ಸುದರ್ಶನ್ಗೆ ಏನಾದ್ರು ಹೆಸರಿಗೆ ಏನಾದ್ರು ನಾಮಕರಣದ ಕಥೆ ಇದೆಯಾ ಏನಾದ್ರು? ದೇವ್ರ ಹೆಸರು ಯಾವ್ದಾದ್ರು ಬೇಕು, ಇದು ಸಮಥಿಂಗ್ ಸ್ಪೆಷಲ್ ಬೇಕು, ಹೀಗೆ ಮಾತಾಡ್ತಾನೆ. ಸುದರ್ಶನ್ ಚೆನ್ನಾಗಿದೆ. ಎಷ್ಟು ವರ್ಷ ಸುಮಾರು ಇಡ್ಬೋದು ಒಂದು ಸೀರೆನ ನಾವು? ಮಂತ್ಲಿ ಒನ್ಸು ಓಪನ್ ಮಾಡಬೇಕು. ಏನ್ ಅದಕ್ಕೆ ಸರ್ಕ್ಯುಲೇಷನ್ ಬೇಕು. ನಿಮ್ ಸ್ಟೋರಲ್ಲಿ ಏನ್ ಡಿಫ್ರೆಂಟ್ ಆಗಿದೆ? ಎಲ್ಲರೂ ಶಾಪಿಂಗ್ ಬಂದಾಗ ಎಸ್ಪೆಷಲಿ ನಾವು ಲೇಡೀಸು ಪುಟ್ ಮಕ್ಕಳು ಬಂದಿರ್ತಾರೆ, ಡಿಸ್ಟರ್ಬ್ ಆಗಬಾರ್ದು. ಸೊ ಹಾಗಾಗಿ ಎವ್ರಿ ಫ್ಲೋರಲ್ಲಿ ಒಬ್ರು ಮಕ್ಕಳು ನೋಡ್ಕೊಳ್ಳೋದಕ್ಕೆ, ಆಟ ಆಡ್ಸೋದಕ್ಕೆ ಇಟ್ಟರೆ ಆರಾಮಾಗಿ ಶಾಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಪ್ಲೇ ಏರಿಯಾ ಇನ್ ಅವರ್ ಕೆಫೆಟೇರಿಯಾ. ಅಂಡ್ ಪ್ರೈಸ್ ರೇಂಜ್ ಏನು ಇದು? ಯಾವ ರೇಂಜ್ ಇಂದ ಇದೆ ನಿಮ್ಮ ಹತ್ರ? ಅಂಡ್ ಹೈಯೆಸ್ಟ್ ರೇಂಜ್ ಇಂದ ಲೋಯೆಸ್ಟ್ ರೇಂಜ್ ಲೈಕ್ 200 ಇಂದಾನು ಸ್ಟಾರ್ಟ್ ಆಗುತ್ತೆ. and it goes up to lakhs together. How do you feel the competition ಇವಾಗ? ಕಾಂಪಿಟೇಷನ್ ಇದ್ರೇನೆ ಇನ್ನ ವೀಲ್ ಥಿಂಕ್ ಆಫ್ ನ್ಯೂ ಐಡಿಯಾಸ್, ನ್ಯೂ ಡಿಸೈನ್ಸ್ ಆಗಿರ್ಬೋದು, ಇಲ್ಲೇನು ಮಾಡ್ಬೋದು ಅಂತ ಇದೊಂದು ವೀಲ್ ಥಿಂಕ್ ಆಫ್ ಇಟ್. ಒಂದು ಕಾನ್ಸೆಪ್ಟ್ ಇದೆ, ಇಟ್ಸ್ ಕಸ್ಟಮೈಸಬಲ್. ಸೊ ಎವ್ರಿ ಥ್ರೆಡ್ ಆಗಿರ್ಬೋದು ಆರ್ ವಿಚ್ ಜರಿ ಯು ವಾಂಟ್, ಸಿಲ್ವರ್, ಕಾಪರ್ ಆರ್ ಗೋಲ್ಡ್ ಜರಿ, ಯಾವ ಕಲರ್ ಕಾಂಬಿನೇಷನು, ವಿ ಸಿಟ್ ಅಂಡ್ ಟಾಕ್ ಟು ದ ಕಸ್ಟಮರ್ಸ್. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಗೆ ಸ್ವಾಗತ. ನನ್ನ ಇವತ್ತಿನ ಖಾಸ್ ಸೀರೀಸ್ನ 2ನೇ ಹಂತ ಇದು. ಅದರಲ್ಲಿ ಹಬ್ಬ ಬಂತು. ಹಬ್ಬಗಳಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಹಬ್ಬ ಅಂದ್ರೆ ಇಷ್ಟ. ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಕ್ರೋಲ್ ನೋಡ್ತಾ ಇದ್ದೆ. ತುಂಬಾ ಡಿಪ್ರೆಸ್ ಆದ್ರೆ ಏನ್ ಮಾಡ್ತೀನಿ ಅಂದ್ರೆ ಸೀರೆ ತಗೋತೀನಿ, ತುಂಬಾ ಖುಷಿ ಆದ್ರೆ ಏನ್ ಮಾಡ್ತೀನಿ, ಸೀರೆ ತಗೋತೀನಿ, ಏನು ಕೆಲಸ ಇಲ್ಲ ಸುಮ್ಮನೆ ಕೂತಿದ್ದೀನಾ, ಸೀರೆ ತಗೋತೀನಿ. ಸೊ ಸೀರೆ ಅಂದ್ರೆ ನಮ್ಮ ದೇಶದಲ್ಲೇ ಸೀರೆ ಅಂದ್ರೆ ಎಷ್ಟು ಪ್ರಾಣ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೀರೆ ಅಂದಿದ ತಕ್ಷಣ ಕೆಲವೊಂದು ಅಂಗಡಿಗಳು ಹಿಂಗೆ ಹೆಸರುಗಳು ಪಾಪಪ್ ಆಗತ್ತೆ. ಆ ಥರ ತುಂಬಾ ಪಾಪಪ್ ಆಗೋಂಥ ಎಲ್ಲಾ ಮನೆಗಳಲ್ಲೂ ಖಂಡಿತವಾಗಿಯೂ ಯಾರ್ದೋ ಅಜ್ಜಿ ಸೀರೆ ಅಲ್ಲೇ ತಗೊಂಡಿರ್ತೀವಿ, ಅಥವಾ ಯಾರ್ದೋ ಮದ್ವೆ ಸೀರೆ ಅಲ್ಲೇ ತಗೊಂಡಿರ್ತೀವಿ, ನಾಮಕರಣದ ಸೀರೆ ಅಲ್ಲೇ ತಗೊಂಡಿರ್ತೀವಿ, ಶ್ರೀಮಂತದ ಸೀರೆ ತಗೊಂಡಿರ್ತೀವಿ, ಹೀಗೆ ಫಸ್ಟ್ ನೈಟ್ ಸೀರೆ ತಗೊಂಡಿರ್ತೀವಿ. ಸೊ ಹೀಗೆ ಹಲವಾರು ಒಕೇಶನ್ಗಳಿಗೆ ಟ್ರಸ್ಟೆಡ್, ಮೋಸ್ಟ್ ಟ್ರಸ್ಟೆಡ್ ಅಂಡ್ ತುಂಬಾ ವರ್ಷಗಳಿಂದ ಇರುವಂತಹ ಬ್ರ್ಯಾಂಡ್ ಅಂದ್ರೆ ಸುದರ್ಶನ್ ಸಿಲ್ಕ್ಸ್. ಸೊ ಇವತ್ತು ನನ್ನ ಜೊತೆ ನಮ್ಮ ಖಾಸ್ ಅತಿಥಿ ಆಫ್ ದಿಸ್ ಹಬ್ಬ ಬಂತು ಹಬ್ಬ ಸೀರೀಸ್ ಯಾರು ಅಂದ್ರೆ ನಮ್ಮ GS ವೆಂಕಟೇಶ್ ಅವರು, ಮತ್ತೆ ಅವರ ಸೊಸೆ GS ವೆಂಕಟೇಶ್ ಅವರು, ಓನರ್ ಆಫ್ ಸುದರ್ಶನ್ ಸಿಲ್ಕ್ಸ್, ಅವರ ಸೊಸೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸುದರ್ಶನ್ ಸಿಲ್ಕ್ಸ್ ವರ್ಷಾ ಶರತ್. ಅವರಿಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನನ್ನ ಜೊತೆ ಇವತ್ತು ನನ್ನ ಹಬ್ಬ ಬಂತು ಹಬ್ಬ ಸೀರೀಸ್ಗೆ ನೀವಿಬ್ರು ಒಪ್ಕೊಂಡು ಮಾತಾಡ್ತಾ ಇರೋದು ನಂಗೆ ತುಂಬಾ ಖುಷಿ ವಿಷಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ಇದಕ್ಕೆ ಮುಂಚೆ ನಾನು ಒಂದು ಪೆರಿಮೆನೋಪಾಸ್ ಮತ್ತೆ ಮೆನೋಪಾಸ್ ಸೀರೀಸ್ ಮಾಡಿದ್ದೆ ಹೆಣ್ಮಕ್ಳಿಗೋಸ್ಕರ ಅಂತಾನೆ. ಇದು ಕೂಡ ಒಂಥರ ಹೆಣ್ಮಕ್ಳಿಗೋಸ್ಕರನೇ, ಆದ್ರೆ ಗಂಡಸರು ಇನ್ವಾಲ್ವ್ ಆಗಿರುವಂತಹ ಒಂದು ಅವ್ರದ್ದು ಮೇನ್ ಪಾತ್ರ ಅವ್ರದ್ದಿದೆ, ಗಂಡಸರದ್ದು ಕೂಡ. ಸೊ ಹಾಗಾಗಿ ಸೀರೀಸ್ ನ ಮೊದಲನೇ ಎಪಿಸೋಡ್ ನಿಮ್ ಜೊತೆ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ವೆಂಕಟೇಶ್ ಅವರೇ, ಫಸ್ಟ್ ನಿಮ್ಮ ಹತ್ರನೇ ನಾನು ಮಾತಾಡ್ಬೇಕು. ಹೇಗಿದ್ದೀರಾ? ಹೇಗ್ ಅನ್ಸ್ತಾ ಇದೆ ಈ ಹೋಲ್ ಜರ್ನಿ, ಈ ಸೀರೆ ಬಿಸ್ನೆಸ್, ಈ ಪ್ರಪಂಚದಲ್ಲಿ ನೀವು ಬಂದು ಎಷ್ಟು ವರ್ಷ ಆಯ್ತು? ಸೀರೆ ಪ್ರಪಂಚಕ್ಕೆ ಬಂದು ನಾವು 82 years ಆಯ್ತು. ವಾವ್. ನಮ್ಮ ಫಾದರ್ ಇದರಿಂದ ನಾವು ಬಂದಿದ್ವಿ. ಈಗ ಆಕ್ಚುಲ್ ಆಗಿ ಥರ್ಡ್ ಜನರೇಷನ್. ಓ ಸೂಪರ್. ಓಕೆ. ಥರ್ಡ್ ಜನರೇಷನ್. ನಮ್ಮ ಜರ್ನಿ ತುಂಬಾ ಹಾರ್ಡ್ ಆಗಿತ್ತು. ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಹಾರ್ಡ್ ಆಗಿತ್ತು, ಅದು ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಹುಟ್ಟತಾನೆ ಇದು ನಿಮ್ ಫ್ಯಾಮಿಲಿ ಬಿಸ್ನೆಸ್ ಆಗಿತ್ತಾ? ಹೇಗಿತ್ತು ಸ್ವಲ್ಪ ಅದೆಲ್ಲ ಡೀಟೇಲ್ ಆಗಿ ಹೇಳಿ. ನಮ್ಮ ಫಾದರ್ ಬಂದು ಈಗ ಇಲ್ಲಿ ತಾವರೆಕೆರೆ ಅಂತ ಇದೆ, ಅಲ್ಲಿ ಸೊಂಡೆಕೊಪ್ಪ ಅಂತ ಇದೆ. ಓಕೆ. ಅಲ್ಲಿ ನಮ್ಮ ತಂದೆಯವರು ವೀವರ್ಸ್, ಆಕ್ಚುಲ್ ಆಗಿ ವೀವರ್ಸ್. ಓಕೆ. ನಾವು ಸ್ಯಾರಿ ತಯಾರು ಮಾಡಿ ಎಲ್ಲರಿಗೂ ಸೇಲ್ ಮಾಡ್ತಾರೆ. ಸೊ ಆಗ ಏನಾಯ್ತು ಅಂದ್ರೆ ಸ್ವಲ್ಪ ಬಿಸ್ನೆಸ್ ಡೌನ್ ಆಗೋದು.
ಸೊ ಮನೆಯಲ್ಲಿ ಕಷ್ಟ ಜಾಸ್ತಿ ಆಯಿತು. ನಮ್ಮ ತಂದೆ ಕಾಲದಲ್ಲಿ ಬೆಂಗಳೂರಿಗೆ ಬಂದು ಯಾವ ಇಸ್ವಿ ಇದು ನಾವು ಮಾತಾಡ್ತಾ ಇರೋದು? 1930 ಓ, ಇಂಡಿಪೆಂಡೆನ್ಸ್ಗೂ ಮೊದಲು. ಮೊದಲು ಓ 1930. 1930ಯಲ್ಲಿ ಆಗ ಅವರು ನಮ್ಮ ಬೆಂಗಳೂರಿಗೆ ಬಂದರು. ಬಂದು ಇಲ್ಲಿ ಎಲ್ಲ ನೋಡಿದ್ರು. ಇಲ್ಲಿ ನಮ್ಮ ಸ್ಯಾರಿಗೆ ಸ್ವಲ್ಪ ಒಂದು ಬೆಲೆ ಸಿಗೋ ಲೆಕ್ಕಕ್ಕೆ ಬಂತು. ಸೊ ಅದನ್ನ ಹಾಗೆ ಕಂಟಿನ್ಯೂ ಮಾಡೋದು. ಆಮೇಲೆ ಬೇಡಿಕೆಗಳು ಜಾಸ್ತಿ ಆಯ್ತು. ಅಂಗಡಿ ಶುರು ಮಾಡಿದ್ರ ಅವಾಗ್ಲೇನೆ? ಇಲ್ಲ, Okay. ಅಂಗಡಿ ಇನ್ನ ನಮ್ಗೆ ಬಂಡವಾಳನೇ ಇಲ್ಲ, ಎಲ್ಲಿಂದ ಅಂಗಡಿ ಶುರು ಮಾಡೋದು. ಸರಿ. ಸೊ ಆಗ ನಾವು ಸ್ವಲ್ಪ ಮಗ್ಗಗಳು ಜಾಸ್ತಿ ಮಾಡಿದ್ವಿ. ಮಗ್ಗಗಳು ಜಾಸ್ತಿ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಪ್ರೊಡಕ್ಷನ್ ಜಾಸ್ತಿ ಆಗಿ ಅದ್ರ ಸೇಲ್ ಮಾಡಬೇಕು. ಸೇಲ್ ಮಾಡ್ಬೇಕಾದ್ರೆ ನಾವು ಎಲ್ಲ ಅಂಗಡಿಯವ್ರನ್ನ ನೋಡಿದ್ವಿ, ಅವ್ರನ್ನೆಲ್ಲ ಇದು ಮಾಡಿದ್ವಿ. ಅವರು ಸ್ವಲ್ಪ ಎಲ್ಲ ಹಿಂದೆ ಬೀಳ್ತಾಯಿದ್ರು. ಆಮೇಲೆ ನಮ್ಮ ತಂದೆಯವರಿಗೆ ಒಂದು ಐಡಿಯಾ ಬಂತು, ಯಾಕೆ ನಾವೇ ಒಂದು ಶೋರೂಮ್ ಓಪನ್ ಮಾಡಬಹುದು ಅಂತ ಒಂದು ಸಣ್ಣ ಅಂಗಡಿ, ಚಿಕ್ಕಪೇಟೆಯಲ್ಲಿ ಒಂದು ಚಿಕ್ಕ ಅಂಗಡಿ ಮಾಡಿದ್ವಿ. ಅಂಗಡಿ ಶುರು ಮಾಡಕ್ ಮುಂಚೆ ಯಾವ ತರ ಇತ್ತಂತೆ ಅವಾಗ? ನಿಮ್ ತಂದೆಯವ್ರು ಹೇಳ್ತಿದ್ರೆ ನಿಮ್ಗೆ ಹೇಗೆ ಅಂದ್ರೆ ಇವಾಗ ಸೀರೆ ಬಿಸ್ನೆಸ್ ಹ್ಯಾಸ್ ಚೇಂಜ್, ತುಂಬಾನೇ ಬದಲಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂದ್ರೆ ನೀವು ಇವಾಗ ಒಂದು ಮಗ್ಗ ಜಾಸ್ತಿ ಮಾಡಿ, ಮಗ್ಗಗಳೆಲ್ಲ ಇಲ್ಲೇ ಇತ್ತಾ, ಬೆಂಗಳೂರಲ್ಲಿ ಇತ್ತಾ ಅಥವಾ ಹೊರಗಡೆ ಇರ್ತಿತ್ತಾ? ಹೇಗೆ ನೀವು ಅದು ವ್ಯವಹಾರ ಹೇಗೆ ನಡೀತಿತ್ತು ಅವಾಗ? ಅಲ್ಲ, ಎಲ್ಲ ಔಟ್ ಸೈಡೇ ಇರ್ತಾ ಇದ್ದಿದ್ದು. ಅಲ್ಲಿಂದ ನಾವು ತೊಗೊಂಬರ್ತಾ ಇದ್ವಿ. ಅಲ್ಲಿಂದ ತೊಗೊಂಬಂದು ನಾವು ಇಲ್ಲೆಲ್ಲ ಸೇಲ್ ಮಾಡ್ತಾ ಇದ್ವಿ. ಅದು ಯಾವಾಗ ಜಾಸ್ತಿ ಆಯಿತು, ನಾವು ಬೇರೆಯವ್ರಿಗೂ ನಾವು ಡಿಸೈನ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗೆಲ್ಲ ಈ ಥರ ಎಲ್ಲ ಇಷ್ಟೊಂದು ಡಿಸೈನ್ಸು ವೆರೈಟೀಸ್ ಇರಲಿಲ್ಲ. ಆಗ ಇದ್ದಿದ್ದೇ ಒಂದು ಆರು ಕಲರು, ಒಂದು ಮೆರೂನು, ಒಂದು ಪಿಂಕು, ಒಂದು ಆನಂದ, ಒಂದು ಮೆಜೆಂಡಾ, ಈ ಥರ 6 ಕಲರು. ಆ 6 ಕಲರ್ನ ನಾವು ಒಂದೊಂದು ಸಲ ತೊಗೊಂಬಂದ್ರು. ಒಂದೊಂದು ಐಟಮ್ನಲ್ಲಿ ಒಂದು 50-50 100 ಸೀರೆ ತರ್ತಾ ಇದ್ವಿ ಒಂದೇ ಕಲರ್ನಲ್ಲಿ. ಸೇಮ್ ಡಿಸೈನ್ ಎಲ್ಲ ಸೇಮ್. ಆಗ ಜಾಸ್ತಿ ಇಷ್ಟೊಂದು ಸೆಲೆಕ್ಷನ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಯಾಕೆಂದರೆ ಅವಾಗ ಎಲ್ಲರೂ ಸಿಂಪಲ್ ಆಗಿ ಇದು ಮಾಡೋರು. ಈಗ ನಮ್ಮ ಸೊಸೆ ಆಗಲಿ ನೀವಾಗಲಿ ಎಲ್ಲ ಎಷ್ಟು ವೆರೈಟೀಸ್ ನೋಡಿದ್ರೆ ಆಗ ಆ ವೆರೈಟೀಸ್ ಎಲ್ಲ ಇರ್ತಾ ಇರಲಿಲ್ಲ. ಸೊ ಅದರಿಂದ ನಮ್ಗೇನದು ರಿಸ್ಕ್ ಆಗ್ತಾ ಇರಲಿಲ್ಲ. ಅದು ಏನಾಯಿತು, ಬರ್ತಾ ಬರ್ತಾ ವೆರೈಟೀಸ್ ಜಾಸ್ತಿ ಬೇಕು ಅಂತ ಕಸ್ಟಮರ್ಸು ನಮಗೆ, ಇಲ್ಲ ನಮಗೆ ಯಾವಾಗ ಇದೇ ಕೊಡ್ತೀರಾ, ಬೇರೆ ಕೊಡ್ರಿ ಅಂತ ಇದು ಮಾಡಿದಾಗ ನಾವು ನಮ್ಮ ಇದನ್ನು ನಾವು ಚೇಂಜ್ ಮಾಡ್ಕೊಂಡ್ವಿ. ಇಲ್ಲ ಕಸ್ಟಮರ್ಸ್ಗೆ ಈ ಥರ ಬೇಕು ಅಂತ ನಾವೇನು ಮಾಡ್ತಾ ಇದ್ವಿ, ಬೇರೆ ಊರುಗಳಿಗೆ ಹೋಗ್ತಾ ಇದ್ವಿ. ಈಗ ಜಸ್ಟ್ ಲೈಕ್ ಕಾಂಜೀವರಂ, ಬನಾರಸ್ಸು, ಧರ್ಮವರಂ, ಈ ಥರ ಎಲ್ಲ ಊರುಗಳಿಗೆ ಹೋಗಿ ಎಲ್ಲ ಐಟಮ್ಸ್ನ ನಾವು ಕಲೆಕ್ಟ್ ಮಾಡಿಕೊಂಡು ತೊಗೊಂಡ್ಬರ್ತಾಯಿದ್ವಿ. ಸೊ ಆಗ ತುಂಬ ಸ್ಟ್ರಗಲ್ ಮಾಡಿದ್ವಿ ನಾವು. ಇವತ್ತು ಈ ಲೆವೆಲ್ನಲ್ಲಿ ಇರಬೇಕಾದ್ರೆ ಇದರಿಂದ ಬ್ಯಾಕ್ ತುಂಬ ಸ್ಟ್ರಗಲಿಂಗ್ ಇದೆ. ಬಟ್ ಅವಾಗ ಅಂದ್ರೆ ಈಗ ಬಿಸ್ನೆಸ್ ಹಂಗೆ ಕ್ಲಿಕ್ ಆಗ್ತಾ ಹೋಗ್ತಾ ಇದ್ದಾಗ ನೀವು ಅವಾಗ ಎಷ್ಟನೇ ಕ್ಲಾಸಲ್ಲಿ ಇದ್ರಿ ಅಥವಾ ನೀವು ಸ್ಕೂಲಿಗೆ ಹೋಗ್ತಾ ಇದ್ರ? ನಿಮಗೆ ಹೆಂಗೆ ಇದ್ರಲ್ಲಿ ಇವಾಗ? ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ, ಪೇರೆಂಟ್ಸ್ ಏನೋ ಮಾಡ್ತಿರ್ತಾರೆ, ಸೊ ಮಕ್ಕಳು ಕೂಡ ಅದನ್ನ ಮಾಡೋದು ಒಂಥರ ಸಹಜವಾಗಿ ಬಂದ್ಬಿಡತ್ತೆ. ಬಟ್ ಕೆಲವು ಸಲ ಇಂಟ್ರೆಸ್ಟು ಇರೋದಿಲ್ಲ, ನನ್ಗೆ ಇದು ಮಾಡಕ್ ಇಷ್ಟ ಇಲ್ಲ. ಸೊ ನಿಮಗೆ ಯಾವ ತರ ಇತ್ತು ನೀವು ಚಿಕ್ಕವರಿದ್ದಾಗ? ನಾವು ಚಿಕ್ಕವರಿದ್ದಾಗ ನಾವು ತುಂಬಾ ಬಡತನದಿಂದ ಬಂದಿದ್ದು. ನಮಗೊಂದು ಹೇಮಿತ್ತು, ನಾವು ಚೆನ್ನಾಗಿ ನಾವು ಸಾಹುಕಾರ ಆಗಬೇಕು, ನಾವು ಎಲ್ಲರಿಗೆ ನಾವು ತುಂಬ ಹೈ ಇದರಲ್ಲಿ ಹೋಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಸೊ ನಾನು 6th ಸ್ಟ್ಯಾಂಡರ್ಡ್ನಲ್ಲಿ ನಾನು ಶಾಪಿಗೆ ಬಂದಿದ್ದು. ನಮ್ಮ ಅಣ್ಣ ಅವರಿದ್ದರು, ನಮ್ಮಿಬ್ಬರು, ನಾವು 3 ಮೆಂಬರ್ಸ್ ಬ್ರದರ್ಸ್. ಅವರು ಓದ್ತಾಯಿದ್ರು, ಹಾಗೆ ಶೋರೂಮ್ಗೂ ಬರ್ತಾಯಿದ್ರು. ನಾನು ಅದೇ ರೀತಿ ಹೋಗಿ ಏನ್ ಮಾಡ್ತಿದ್ರಿ ಶೋರೂಮ್ ಅಲ್ಲಿ ಅವಾಗ? ನೀವು 6ನೇ ಕ್ಲಾಸ್? ಅದೇ ಇವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ನಾನು SSLC ನಾನು ಸ್ಟಾರ್ಟ್ ಮಾಡಬೇಕು ಅಂತ ನಾನು ತುಂಬ ಇದು ಮಾಡಿದೆ. ನನಗೆ ಬೇಡ, ನಾನು ಬಿಸ್ನೆಸ್ ಬಂದ್ಬಿಡ್ಬೇಕು. ಆಗ ನಮ್ಮ ಸ್ಕೂಲು ಹೆಡ್ ಮಾಸ್ಟ್ರೇ ಬಂದರು, ಇಷ್ಟು ಒಳ್ಳೆ ಹುಡುಗ, ಇಷ್ಟು ಒಳ್ಳೆ ಇಂಟೆಲಿಜೆಂಟ್, ಇವನು ಯಾಕೆ ಬಿಡಿಸ್ತೀರಾ? ಮನೆಗೆ ಬಂದು ನಮ್ಮ ತಂದೆಯವ್ರ ಹತ್ರ ಗಲಾಟೆ. ನಮ್ಮ ತಂದೆಯವರು ನೀವು ಹೋಗೋದಿಲ್ಲ, ನಾನು ದುಡ್ಡು ಮಾಡಬೇಕು. ನೀವು ಹೇಳ್ತಾ ಇರೋದೇ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. 6 ಕಲರ್ ಇರ್ತಿತ್ತು ಅಂಡ್ ಒಂದೇ ಥರ. ಅದೇನು ಮೆಟೀರಿಯಲ್ ಯಾವ ಥರ ಇದಿರ್ತಿತ್ತು? ಅದು ಎಲ್ಲದರಲ್ಲೂ ಬರೋದು. ಈಗ ಬನಾರಸ್ ಸ್ಯಾರೀಸು, ಬನಾರಸ್ನಲ್ಲಿ ಆಗ ತುಂಬ ಫೇಮಸ್ಸು. ಬನಾರಸ್ ಸ್ಯಾರಿ ಅಂದರೆ ದೊಡ್ಡ ವೆಡ್ಡಿಂಗ್ ಅಂದರೆ ಮೈನ್ ಅದು ಇರಲೇಬೇಕು. ಮತ್ತು ಕಾಂಜೀವರಂ, ಪ್ಯೂರ್ ಜರಿ ಬೇಕು ಅಂದರೆ ಕಾಂಜೀವರಂ ಹೋಗುದು. ಮತ್ತು ಬೇರೆ ಫ್ಯಾನ್ಸಿ ಡಿಸೈನ್ಸ್ ಅದು ಇರಬೇಕು ಅಂದರೆ ಧರ್ಮವರಂ. ಈ ಥರ ಒಂದೊಂದು ಊರದ್ದು ಒಂದೊಂದು ಸ್ಪೆಷಾಲಿಟಿ. ನಿಮ್ಮ ಮಗ್ಗದಿಂದ ಏನು ಬರ್ತಾ ಇತ್ತು ಸ್ಪೆಷಲ್ ಆಗಿ? ನಮ್ಮ ಮಗ್ಗದಿಂದ ಪೈಪಿಂಗ್ ಬಾರ್ಡರ್ ಅಂತ ಬರ್ತಾ ಇತ್ತು. ಸ್ಮಾಲ್ ಬುಟ್ಟಾಸ್. ಈಗ ಒಂದು 400-500 ರೂಪಾಯಿನಲ್ಲಿ ಸ್ಯಾರಿ ಬೇಕು, ಒಂದು 1000 ರೂಪಾಯಿ ಒಳಗೆ ಇರಬೇಕು ಅಂದರೆ ನಮ್ಮ ವೆರೈಟೀಸ್ಗಳು ನಾವು ಕೊಡ್ತೀವಿ. ಸೊ 1000 ರೂಪಾಯಿ ಮೇಲೆ ಬೇಕು ಅಂದರೆ ಧರ್ಮವರಂ ಕೊಡ್ತಾ ಇದ್ವಿ. ಇನ್ನೂ ಜಾಸ್ತಿ ಬೇಕು ಅಂದರೆ ಕಾಂಜೀವರಮು, ಬನಾರಸ್, ಈ ಥರ. ಹೈಯೆಸ್ಟ್ ಕಾಸ್ಟ್ಲಿ ಸೀರೆ ಅಂದರೆ ಎಷ್ಟಿರ್ತಿತ್ತು ಅವಾಗ? ಆಗ ಕಾಸ್ಟ್ಲಿ ಇದ್ದರೆ ಜಸ್ಟ್ ಒಂದು 5000 ರೂಪೀಸ್.
ಅದು ಬನಾರಸ್ನಲ್ಲಿ ಬರ್ತಾ ಇತ್ತು, ಅದು ಪ್ಯೂರ್ ಜರಿ ಹಾಕಿ ಬರ್ತಾ ಇತ್ತು. ಸೊ ಆತರ ಇದೆಯಾ ನಿಮ್ಮ ಹತ್ರ ಸೀರೆಗಳು ಇವಾಗ ಇಟ್ಟಿದ್ದೀರಾ ಅಂದ್ರೆ ನಿಮ್ ಪರ್ಸನಲ್ ಕಲೆಕ್ಷನ್ ಅಲ್ಲಿ ಏನಾದ್ರು ಇಟ್ಕೊಂಡು? ಇದ್ರೆ ನಮ್ಮ ಮಿಸ್ಸಸ್ ಹತ್ರ ನೋಡ್ಬೇಕಾಗುತ್ತೆ. ಓಕೆ, ಸೊ ಹಂಗಾದ್ರೆ ಅವಾಗ ನೋಡ್ಬೇಕಲ್ವಾ ಆಕ್ಚುಲಿ ಎಷ್ಟು ಇಟ್ ಮಸ್ಟ್ ಬಿ ರಿಯಲಿ ಇದು ಎಲ್ಲಾ ವೆರೈಟೀಸ್ ಪ್ರಿಸರ್ವ್ ಮಾಡಿದ್ರೇನೆ ನಮಗೂ ಬ್ಯಾಕ್ ದೆನ್ ಹೇಗಿತ್ತು ವೆರೈಟಿ ಅಂತ ವಿ ಕ್ಯಾನ್ ಪಾಸ್ ಆನ್ ಇಟ್ ಟು ಜನರೇಷನ್ಸ್ ಅಲ್ವಾ. ಆಕ್ಚುಲಿ ಏನೋ ಯು ಬೋತ್ ಐ ಥಿಂಕ್ ಅದನ್ನ ಮಾಡ್ಬೇಕನ್ಸುತ್ತೆ. ಬಿಕಾಸ್ ತುಂಬಾ ಕಡಿಮೆ ಜನ ಈಗ ಅಂದ್ರೆ ಇವಾಗಿನ ಪರಿಸ್ಥಿತಿಲಿ ನಾವು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ, ವ್ಯೂವರ್ಸ್ಗೆ ಎಷ್ಟು ಕಷ್ಟ ಇದೆ ಅಂತ. ನಮ್ಗೆ ವೆರೈಟೀಸ್ ಬೇಕು ಅಂದ್ರೆ ತಿರ್ಗಿಸಿ ಮರಗಿಸಿ ಅದನ್ನೇ ಹಂಗೆ ಹಿಂಗೆ ಅನ್ಸಲ್ವಾ ನಿಮ್ಗೆ ಆತರ? ಖಂಡಿತ. ಈಗ ಇನ್ನೊಂದು ಏನಾಗಿದೆ, ಈಗ ಟ್ರೆಡಿಷನಲ್ ತಿರ್ಗಾ ಮತ್ತೆ ಹೌದು ಬರ್ತಾ ಇದೆ. ಹೌದು, ಇವಾಗ ಅದೇ ಈಗ ನೋಡಿ, ಈಗ ಇದು ಟ್ರೆಡಿಷನಲ್ ಇದು. ಹೌದು, ಕರೆಕ್ಟ್. ಈಗ ಇದು ಮತ್ತೆ ಕೆಳಗಡೆ ಹೋಗಿ ಮತ್ತೆ ಮೇಲೆ ಬರ್ತಾ ಇದೆ. ಈಗ ಎಲ್ಲ ಬೆಂಟೆಕ್ಸ್ ಬಾರ್ಡರ್ ಬೇಕು ಅಂತಾರೆ. ಬೆಂಟೆಕ್ಸ್ ಬಾರ್ಡರ್ ಅವಾಗ ತುಂಬ ಹಳೆ ಇದು, ಮಧ್ಯದಲ್ಲಿ ಅದೇ ಬೇಡ ಅದೆಲ್ಲ ಓಲ್ಡ್ ಆಯಿತು ಅಂತ. ಈಗ ಮತ್ತೆ ಅದೇ ಬೇಕು ಅಂತ ಬರ್ತದೆ. ಈಗ ಚೆಕ್ಸು ಬಾಡಿಯಲ್ಲಿ ಚೆಕ್ಸ್ ಬೇಕು ಅಂತಾರೆ, ಇದೆಲ್ಲ ಓಲ್ಡ್. ಬಟ್ ಇವಾಗ ಮತ್ತೆ ನೀವು ಆಗ್ತದೆ. ಕರೆಕ್ಟ್. ನಂಗೆ ನೆನಪಿದೆ, ಚೆಕ್ ಸೀರೆ ಉಟ್ಕೊಂಡ್ರೆ ಇದೇನು ಅಜ್ಜಿ ತರ ಸೀರೆ ಉಟ್ಕೊಂಡಿದ್ದೆ ಅನ್ನೋರು ಈಗ ಅದ್ರಲ್ಲೇ ಬರ್ಬರಿ ಚೆಕ್ಸ್ ಅಂತೆ. ಇವಾಗ ಹೆಂಗೆ ಟ್ರೆಂಡ್ ಕೀಪ್ಸ್ ಚೇಂಜಿಂಗ್, ಬಟ್ ವಾಪಸ್ ಅದೇ ಸೈಕ್ಲಿಂಗ್ ಬರ್ತದೆ. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ. ಸೊ ಬ್ಯಾಕ್ ದೆನ್ ಅದು ಹೇಗಿರುತ್ತೋ ಅದು ತಿರುಗಿ ಬಂದೇ ಬರುತ್ತೆ, ಬಟ್ ಇನ್ ಅ ನ್ಯೂ ಟ್ವಿಸ್ಟ್ ಅಷ್ಟೇ. ಸೊ ನಿಮ್ ಮಕ್ಕಳು ಎಷ್ಟು ಜನ ಇದ್ದಾರೆ, ಮತ್ತೆ ಅವರು ಇದೇ ಬಿಸ್ನೆಸ್ ಬಂದಿದಾರ ಹೇಗೆ, ಅದನ್ನ ಒಂದ್ ಸ್ವಲ್ಪ ಹೇಳಿ. ಇವಾಗ ನೀವು ನಿಮ್ ತಂದೆಯಿಂದ ನಿಮ್ಗೆ ಇಂಟ್ರೆಸ್ಟ್ ಬಂತು, ನೀವು ಬಂದಿದ್ದೀರಾ. ಆದ್ರೆ ನಿಮ್ ಮಕ್ಕಳು ಇದನ್ನೇ ಮಾಡ್ಬೇಕು, ಯಾಕಂದ್ರೆ ನಿಮ್ ಏಮ್ ಏನಿದೆ ಅದನ್ನ ಆಲ್ಮೋಸ್ಟ್ ನೀವು ಅಚೀವ್ ಮಾಡ್ಬಿಟ್ಟಿದ್ದೀರಾ. ಸೊ ನಿಮ್ ಮಕ್ಳಿಗೂ ಇದನ್ನೇ ಮಾಡ್ಬೇಕು ಅಂತ ಹೇಗೆ? ಯಾಕೆಂದ್ರೆ ನಾವು ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ಬಂದ್ಬಿಟ್ವಿ. ಕರೆಕ್ಟ್. ಮತ್ತೆ ನಮ್ಮ ಹುಡುಗರು ಡ್ಯಾಡಿ ನಾನು ಇನ್ನೊಂದು ಬ್ರಾಂಚ್ ಮಾಡಬೇಕು ಅಂತ ನನ್ನ ಕೇಳ. ನಾನು ಒಂದೇ ಮಾತಾಡಿದೆ, ನೋಡಪ್ಪ ನಾನು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಗ್ತೀನಿ. ನಾನು ಎಲ್ಲಿವರೆಗೂ ಹೋಗಬೇಕು ರೀಚ್ ಆಗಿದ್ದಾಯಿತು. ನನಗಿನ್ನೇನು ಇದ್ರ ಮೇಲೆ ನಾನು ಜಾಸ್ತಿ ಇದು ಮಾಡೋದಕ್ಕಾಗೋದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆಯಾ, ಬೇಕಾದ್ರೆ ಇನ್ನೂ 10 ಬ್ರಾಂಚ್ ನಾನು ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ವಾಲ್ವ್ ಆಗೋದಿಲ್ಲ. ಏನು ಬ್ಯಾಕ್ ಕೂತ್ಕೊಳ್ತೀವಿ, ನಿಮ್ಗೆ ಹೇಳ್ತೀವಿ ಹಿಂಗಲ್ಲ ಹಿಂಗೆ ಮಾಡ್ಕೊಂಡು ಹೋಗಿ. ಅದರಲ್ಲಿ ನಮ್ಮ ಹುಡುಗರು, ನಮ್ಮ ಮಗ ಶರತ್ತು ಮತ್ತು ನಮ್ಮ ಅಣ್ಣನ ಮಗ, ಇವರಿಬ್ಬರು ಇವಾಗ ಜಾಯಿನಲ್ಲಿ ಇದು ಮಾಡ್ತಾರೆ. ಸೊ ಅವ್ರು ಇಲ್ಲ ನಾವು ಮಾಡ್ತೀವಿ. ಸೊ ನೀವು ಮಾಡೋಂಗೆ ನಾವು ನಿಮಗೆ ಏನು ಬೇಕೋ ಹೆಲ್ಪ್ ಮಾಡ್ತೀವಿ. ಬ್ಯಾಕ್ ಬೋನ್ ಆಗಿ ನಾವಿರ್ತೀವಿ, ನೀವು ಮಾಡಿ. ಸೊ ಅವರು ಎಡುವುದಾಗ ತಿದ್ದಿರೋದೆಲ್ಲ ಇದೆ. ಅದೆಲ್ಲ ಇದ್ದೇ ಇರುತ್ತೆ. ಈಗ ಏನಾದ್ರು ಸಣ್ಣ ತಪ್ಪಾಯಿತು, ಇದು ಹಿಂಗೆಲ್ಲ ಹಿಂಗೆ ಅದು ನಾವು ಹೇಳಲೇಬೇಕಾಗುತ್ತೆ. ಅದನ್ನು ಅವರು ನಮಗಿನ್ನ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಅದು ನಾವು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ವರ್ಷ ನಿಮ್ಮ ಬಗ್ಗೆ ಮಾತಾಡೋಣ. ನೀವು ಓದಿರೋದೇನು, ಮತ್ತೆ ನೀವು ಯಾವ ಫ್ಯಾಮಿಲಿಯಿಂದ ಬಂದಿರೋದು? ನಾನು ಕೇಳ್ಪಟ್ಟಂಗೆ ನಿಮ್ಮದು ಮಗ್ಗ ಫ್ಯಾಮಿಲಿ. ಸೊ ಹೇಗೆ ನೀವು ಈ ಫ್ಯಾಮಿಲಿಗೆ ಎಂಟರ್ ಆಗ್ತೀರಾ? ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡಿ ಒಂದು ಸ್ವಲ್ಪ. ನಮ್ಮ ಫ್ಯಾಮಿಲಿನೂ ಆ್ಯಕ್ಚುಲಿ ವೀವರ್ಸೇನೆ. ನಮ್ಮ ತಾತ ಆಮೇಲೆ ನಮ್ಮ ಮಾವ ಅವರು ಎಲ್ಲ ಫ್ರೆಂಡ್ಸ್ ಇದ್ದರು. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದಾರೆ. ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು ದಿಸ್ ಫ್ಯಾಮಿಲಿ. ಆ್ಯಂಡ್ ನಾನು ನ್ಯೂಕ್ಲಿಯರ್ ಫ್ಯಾಮಿಲಿಯಿಂದ ಬಂದಿರೋದು. ಇದು ಒಟ್ಟು ಕುಟುಂಬ ಇತ್ತು. ಸೊ ಸ್ಟಾರ್ಟಿಂಗಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ ಫ್ಯಾಮಿಲಿ ಅಂದಮೇಲೆ ಅಲ್ವಾ. ಸೊ ಹಾಗೆ ಸಪೋರ್ಟ್ ಮಾಡಿದ್ರು ಎಲ್ಲದರಲ್ಲೂ. ಆ್ಯಂಡ್ ಈ ಒಂದು ಪೊಸಿಷನಲ್ಲಿ ಇದ್ದೀನಿ ಅಂದರೆ ಹಿಸ್ ಸಪೋರ್ಟ್, ಮೈ ಹಸ್ಬೆಂಡ್ ಸಪೋರ್ಟ್ ಇಸ್ ಆಲ್ವೇಸ್ ದೇರ್. ಈಗ ಸೊಸೆ ಮನೆಗೆ ಬಂದಾಗ ಏನೋ ಆಬ್ವಿಯಸ್ಲಿ ವೆನ್ ಯು ಕಮ್ ಇನ್ ಟು ಅ ಫ್ಯಾಮಿಲಿ ವಿಚ್ ಇಸ್ ವೆರಿ ವೆಲ್ ಟು ಡೂ ಆ್ಯಂಡ್ ಎಲ್ಲ ಸೆಟಲ್ಡ್ ಫ್ಯಾಮಿಲಿ ಇದ್ದಾಗ ನನಗೆ ಯಾಕಪ್ಪ ಇದೆಲ್ಲ, ನೀವು ಪಾಡಿಗೆ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ, ನಾನು ಇದಕ್ಕೆ ಬರಲ್ಲ ಅಂತ. ಬಟ್ ನೀವು ನೋಡಿದಾಗ ಯು ಆರ್ ಸೋ ಎಂಟರ್ಪ್ರೈಸಿಂಗ್. ನಾನು ಎಷ್ಟು ಸ್ಟೋರ್ ಲಾಂಚಸ್ ನೋಡಿದ್ದೀನಿ ನಿಮ್ಮದು, ಆ್ಯಂಡ್ ಈವನ್ ನಿಮ್ಮ ವಿಡಿಯೋಸ್ ಅದರಲ್ಲೆಲ್ಲ ಯು ಆರ್ ಲೈಕ್ ಆಲ್ವೇಸ್ ದೇರ್. ನಾನು ಮುಂದೆ ನಿಂತ್ಕೊಂಡು ಐ ವಿಲ್, ಆ್ಯಂಡ್ ಯುರ್ ಆಲ್ಸೋ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಹೋಲ್ ಕಂಪ್ನಿ. ಸೊ ಹೇಗೆ ಅನಿಸ್ತಿದೆ ಈ, ಅಂದರೆ ವೈ ಡಿಡ್ ಯು ಫೀಲ್ ಲೈಕ್ ಗೆಟಿಂಗ್ ಇನ್ ಟು ದಿಸ್ ಬಿಸ್ನೆಸ್? ಆ್ಯಂಡ್ ಐ ವುಡ್ ಸೇ ದಟ್ ಸಪೋರ್ಟಿಂಗ್ ದ ಫ್ಯಾಮಿಲಿ ಇನ್ ದಿಸ್ ವೇ. BCom ಮುಗಿಸಿ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ. ಸೊ ದಟ್ ಫ್ಯಾಷನ್ ಡಿಸೈನಿಂಗ್ ವಾಸ್ ದೇರ್ ಇನ್ ಮೀ. ಏನಾದರೂ ಒಂದು ಐ ಹ್ಯಾವ್ ಟು ಡೂ ವೆನ್, ಇದು ಸಾರೀಸ್ ಅಲ್ವಾ. ಸೊ ಸಾರೀಸಲ್ಲೇ ಏನಾದರೂ ಐ ಹ್ಯಾವ್ ಟು ಶೋ. ಅದು ನನ್ನ ಸ್ಟೈಲಿಂಗ್ ಆಗಿರ್ಬೋದು, ಸೀರೆಯಲ್ಲಿ ಎಷ್ಟು ಥರ ಉಡ್ಬೋದು. ಸೀರೆ ಇಸ್ ದ ಬೆಸ್ಟ್ ಅಟೈರ್ ನನ್ನ ಪ್ರಕಾರ. ಫಾರ್ ಮೀ ಇಟ್ ಈಸ್ ದ ಬೆಸ್ಟ್. ಸೊ ಸೀರೆಯಲ್ಲಿ ಎಷ್ಟು ಥರ ಉಡ್ಬೋದು, ಎಷ್ಟು ಥರ ವಿ ಕ್ಯಾನ್ ಸ್ಟೈಲ್ ಅನ್ನೋದು ಐ ವಾಂಟೆಡ್ ಟು ಶೋ. ಸೊ ಹಾಗಾಗಿ ಆ ಇಂಟ್ರೆಸ್ಟಿಂದ ಐ ವೆಂಟ್ ಟು ದ ಸ್ಟೋರ್. ಆ್ಯಂಡ್ ಪ್ರತಿಯೊಂದು ಸೀರೆನೂ ನನಗೆ ಹೇಳ್ಕೊಟ್ರು. ನಮ್ಮ ಮಾವ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಇದು ಈ ಸೀರೆ ಅಮ್ಮ, ಇದು ಬಾರ್ಡರು, ಇದು ಈ ಥರ ಜರಿ ಬರುತ್ತೆ. ಸೊ ಎಲ್ಲ ನನಗೆ ನಾಲೆಜ್ ಫಸ್ಟ್ ಕೊಟ್ಟರು. ಸೊ ಐ ಟುಕ್ ಟೈಮ್, ಒಂದು 6 months 1 year ತೊಗೊಂಡೆ ಟು ಲರ್ನ್ ಎವ್ರಿಥಿಂಗ್. ಎಲ್ಲ ಸೀರೆ ಬಗ್ಗೆ ನಾನು ಕಲ್ತ್ಕೊಂಡು ಐ ಶುಡ್ ನೋ ಅಲ್ವಾ. ನಾನು ತೋರಿಸೋ ಮುಂಚೆ ಫಸ್ಟ್ ಐ ಶುಡ್ ನೋ ದ್ಯಾಟ್.
ಸೊ ಅದೆಲ್ಲ ನಾನು ಟ್ರೈನಿಂಗ್ ಮಾಡಿ ನನಗೆ ಹೇಳ್ಕೊಟ್ಟು ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಎವ್ರಿಥಿಂಗ್. ಓ ವೆರಿ ನೈಸ್, ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತಲ್ವಾ ಸರ್? ಅಂದರೆ ಇವಾಗ ಯಾವ್ದು ಏನು ಯಾವ ಥರ, ಬಿಕಾಸ್ ಇವಾಗ ನನಗೇನೆ ಓಕೆ ಡಿಸೈನ್ ಇಷ್ಟ ಆಗ್ಬೋದು, ಮೆಟೀರಿಯಲ್ ಮುಟ್ಟಿದ್ರೆ ಸಾಫ್ಟ್ ಆಗಿದೆಯಾ, ಗಟ್ಟಿ ಇದೆಯಾ, ರಫ್ ಇದೆಯಾ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಹೊರತು, ಬಟ್ ಐ ವೋಂಟ್ ನೋ ದ ಡಿಫ್ರೆನ್ಸ್ ಆಫ್ ದೋ. ನಂಗೆ ಸ್ಯಾರಿ ಅಂದರೆ ತುಂಬ ಇಷ್ಟ, ಬಟ್ ನಂಗೆ ಅಷ್ಟೊಂದು ಡಿಫ್ರೆನ್ಸ್ ಆಸ್ ಅ ಕಾಮನ್ ಪರ್ಸನ್ ನಮಗೆ ಗೊತ್ತಾಗಲ್ಲ. ಸೊ ನೀವು ಅದನ್ನ ಅವ್ರಿಗೆ ಹೇಳ್ಕೊಟ್ಟಿರೋದು ಐ ಥಿಂಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆಕ್ಚುಲಿ ಸೀರೆ ಅಂದಮೇಲೆ ಫಸ್ಟ್ ವಿ ಶುಡ್ ನೋ ಅಬೌಟ್ ಇಟ್ ಅಲ್ಲ, ಒಬ್ರಿಗೆ ಹೇಳಬೇಕಂದ್ರೆ ಐ ಶುಡ್ ನೋ ಅಬೌಟ್ ಇಟ್. ಸೊ ನನಗೆ ಅಷ್ಟು ಸೀರೆಗಳ ಬಗ್ಗೆ ಗೊತ್ತಿರಲಿಲ್ಲ. ಸೊ ಬಟ್ ವೆನ್ ಐ ಹ್ಯಾವ್ ಕಮ್ ಟು ದಿಸ್ ಫ್ಯಾಮಿಲಿ ಐ ಥಿಂಕ್ ಐ ಶುಡ್ ನೋ ಇನ್ ಡೀಟೇಲ್. ಸೊ ಹಾಗಾಗಿ ಕುತ್ಕೊಂಡು ತೋರಿಸ್ತಿದ್ರು ನನಗೆ, ಇದೀ ಸೀರೆ, ಇದೀ ಬಾರ್ಡರ್ ಅಮ್ಮ, ಇದೀ ಬುಟ್ಟ ಬರುತ್ತೆ, ಇದೀಗ ಬರುತ್ತೆ ಅಂತ. ಸೊ ಹಾಗಾಗಿ ನನ್ಗೆ ಅದ ನಾಲೆಜ್ ಬಂತು ಆಟೋಮ್ಯಾಟಿಕ್ಲಿ. ಸೊ ಲೈಕ್ ದ್ಯಾಟ್ ಐ ಲರ್ನ್ಡ್. ವೆರಿ ನೈಸ್ ಸರ್. ಇವಾಗ ನಿಮ್ಮ ನೀವು ಹೇಳ್ತಾ ಇದ್ದಂಗೆ ಈಗ ಸೆಲೆಕ್ಷನ್ ಅಂತ ಬರುತ್ತಲ್ಲ, ಈಗ ಸೀರೆ ಸೆಲೆಕ್ಷನ್ಗೆ ನಾವೆಲ್ಲ ಅಂಗಡಿಗಳಿಗೆ ಹೋದಾಗ ಕೆಲವು ಅಂಗಡಿಗಳಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ, ಅಂದರೆ ಯುನೀಕ್ ಆಗಿರುತ್ತೆ, ಇದೆಲ್ಲೂ ಇಲ್ಲಪ್ಪ ಈ ಥರದ ಸೀರೆ ಅಂತ ಇರುತ್ತೆ. ಸೊ ಇನ್ನೊಂದಕ್ಕೆ ಹೋದರೆ ಅಲ್ಲಿ ಎಲ್ಲ ಕಡೆ ಇರೋದೇ ಇರುತ್ತೆ, ಬಟ್ ಕಡಿಮೆ ರೇಟಿಗೆ ಇರುತ್ತೆ ಅಂತ. ಸೊ ಒಂದೊಂದು ಅಂಗಡಿದು ಒಂದೊಂದು ಸ್ಪೆಷಾಲಿಟಿ ಅಂತ ಇರುತ್ತೆ. ಬಟ್ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ನಾನು ನೋಡ್ದಂಗೆ ಇದೆಲ್ಲಾನು ಕೂಡಿ, ಅಂದರೆ ಇವಾಗ ಯುನೀಕ್ ಆಗೂ ಇರುತ್ತೆ, ರೇಟು ಕಡಿಮೆ, ಆ್ಯಂಡ್ ಎಲ್ಲ ಥರದ ನಾನು ಆವಾಗಲೇ ಇಂಟ್ರಡಕ್ಷನ್ ಹೇಳ್ದಂಗೆ ಯಾರ್ದೋ ಮದುವೆ ಇರ್ಬೋದು, ಸೀಮಂತ ಇರ್ಬೋದು, ಪ್ರತಿಯೊಂದಕ್ಕೂ ಈವನ್ ನನ್ನ ಮದುವೆದೂ ನನ್ನ ಮಗನ ನಾಮಕರಣಕ್ಕೆ ಸೀರೆ ತಗೊಂಡು ಎಲ್ಲನೂ ನಾನು ಸುದರ್ಶನಲ್ಲೇ ತಗೊಂಡಿದ್ದು. ಚಿಕ್ಕಪೇಟೆ ಸುದರ್ಶನಕ್ಕೆ ಬಂದಿದ್ದೆ ಅವಾಗ. ನಮ್ಗೆ ಇನ್ನೂ ನಿಮ್ಮ ಪರಿಚಯನೂ ಇರಲಿಲ್ಲ, ಬಟ್ ಅಲ್ಲೇ ನಾನು ಸೀರೆ ತಗೊಂಡಿದ್ದು. ಸೊ ಇವತ್ತು ನಾನು ಇಲ್ಲಿ ಬರೋವಾಗ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಆಲ್ಸೋ. ಸೊ ಹಾಗೆ ನಾನು ಹಾಗೆ ಮಾತಾಡ್ತಿರೋದು, ನಮ್ಮದು ಸುದರ್ಶನ್ ಸಿಲ್ಕ್ಸ್ ಅಲ್ಲೇ ತಗೊಂಡಿದ್ದು, ನನ್ನ ಎಂಗೇಜ್ಮೆಂಟ್. ಸೊ ಎಲ್ಲರ ಮನೇಲೂ ಒಂದು ಇದಿದೆ. ಸೊ ಅದನ್ನ ಹೇಗೆ ನೀವು ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ? ಆಗ ಕಸ್ಟಮರ್ ಯಾವ ರೀತಿ ಕೇಳ್ತಾ ಇರ್ತಾರೆ ಆ ಥರದ್ದೆಲ್ಲ ನಾವು ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ನೀವು ನನಗೆ ಈ ಥರ ಸೀರೆ ಬೇಕು ಅಂತ ನೀವು ಹೇಳ್ತೀರ, ಅದನ್ನು ನಾವು ಒಂದು ಇದು ಮಾಡ್ಕೊಂಡ್ಬಿಡ್ತೀವಿ, ಈ ಥರ ನಾವು ಹುಡುಕ್ಬೇಕು. ಈ ರೀತಿ ಎಲ್ಲ ಕಸ್ಟಮರ್ಗಳಿಂದನೇ ನಮಗೆ ಬಂದಿರೋದು ಈ ವೆರೈಟೀಸ್ ಹೆಂಗೆ ಇದು ಮಾಡಬೇಕು, ಯಾವ ರೀತಿ ಅದು ಎಲ್ಲ ಕಸ್ಟಮರ್ಸಿಂದ ನಾವು ತಿಳ್ಕೊಳ್ತೀವಿ, ಅದ್ರ ಪ್ರಕಾರ ನಾವು ತೊಗೊಂಡ್ಬಂದಿರ್ತಾರೆ. ಸೊ ಅದರಿಂದ ಅದು ಹಾಗೆಯೇ ಡೆವಲಪ್ ಆಗುತ್ತೆ. ಆದರೆ ಆ ಬ್ರ್ಯಾಂಡ್ ಟ್ರಸ್ಟ್ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ, ಈಗ ಸೀರೆ ವಿಷಯದಲ್ಲಿ ಎಸ್ಪೆಷಲಿ ಅದೆಷ್ಟು ಇಂಪಾರ್ಟೆಂಟ್ ಸರ್? ಖಂಡಿತ. ನಾನು ಇವಾಗ ನಮ್ಮ ಮಕ್ಳಿಗೂ ಅದೇ ಹೇಳೋದು, ನೀವು ಮಾಡಿರೋದೆಲ್ಲ ದೊಡ್ಡ ವಿಷಯ ಅಲ್ಲ. ಈಗ ಮಾಡಿರೋರು ನಾವು ಉಳಿಸ್ಕೊಬೇಕಾದ್ರೆ ತುಂಬಾ ಕಷ್ಟ ಬೀಳಬೇಕಾಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಕೊಂಬಿಡಿ. ನೆಗ್ಲೆಕ್ಟ್ ಮಾಡಿದ್ರೆ ನಾವು ಬ್ಯಾಕ್ ಹೋಗ್ಬಿಡ್ತೀವಿ. ಅದನ್ನು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಸೊಸೈಟಿಗೆ ಎಲ್ಲರಿಗೂ ಅದನ್ನೇ. ನಿಮ್ಮ ಪ್ರಕಾರ ವಾಟ್ ಈಸ್ ಬ್ರ್ಯಾಂಡ್? ಹೌ ಡು ಯು ಆ್ಯಕ್ಚುಲಿ ಗಿವ್ ದಟ್ ಟ್ರಸ್ಟ್? ಆ ಟ್ರಸ್ಟ್ನ ಹೆಂಗೆ ಉಳಿಸ್ಕೊಳ್ಳೋದು? ಇವಾಗ ಅವ್ರು ಹೇಳ್ದಂಗೆ ಅವರ ಅವಾಗ 1930s ಇದ್ದಾಗಿಂದನೂ ಅವರು ಆ ಟ್ರಸ್ಟ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅದೊಂಥರ ಮಗುನ ಕೊಟ್ಟಂಗೆನೆ ಅಲ್ವಾ, ದತ್ತು ಕೊಟ್ಟಂಗೆನೆ, ಇದು ನೀವು ನೋಡ್ಕೊಳ್ಳಿ. ದಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಫಾರ್ us. ಸೊ ಅದನ್ನ ಹೇಗೆ ನೀವು ಉಳಿಸ್ತಾ ಇದ್ದೀರಾ? ಹೌ ಆರ್ ಯು ಮ್ಯಾನೇಜಿಂಗ್ ದಟ್? ಇಸ್ ಇಟ್ ಡಿಫಿಕಲ್ಟ್? ಫಸ್ಟ್ ಪಾಯಿಂಟ್ ಅಂದರೆ ನಾನು ಹೇಳೋದು ಕ್ವಾಲಿಟಿ. we've never compromised on it. ಆಗ್ಲಿಂದಾನು ಏನು ಕ್ವಾಲಿಟಿ ಬರ್ತಿದ್ಯೋ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಈಗಲೂ ಅದೇ ಕ್ವಾಲಿಟಿ, ಅದೇ ಸಿಲ್ಕ್ ಥ್ರೆಡ್ಸ್, we've not changed. ಆ್ಯಂಡ್ ಸಿಲ್ಕ್ ಥ್ರೆಡ್ಸ್ ಇವಾಗ ರೇಟ್ಸ್ ಜಾಸ್ತಿ ಆಗಿರುತ್ತೆ, ಸಮ್ಟೈಮ್ಸ್ ಇಟ್ ಗೋಸ್ ಡೌನ್, ಬಟ್ ವಿ ಮೇಕ್ ಶೋರ್ ಎಲ್ರಿಗೂ ಆ ಬಜೆಟಲ್ಲಿ ಸಿಗಬೇಕು. ಸೊ ದಟ್ಸ್ ವೈ ದೇ ಕಮ್ ಬ್ಯಾಕ್ ಟು ಅಸ್. ವಿ ಹ್ಯಾವ್ ಅರ್ ಲಾಯಲ್ ಕಸ್ಟಮರ್ಸ್. ಇಲ್ಲ ನಾ ಸುದರ್ಶನ್ ಸಿಲ್ಕ್ಸ್ ಹೋದರೆ ಏನಾದರೂ ಒಂದು ಸಿಗುತ್ತೆ ನಮ್ಗೆ ಇಷ್ಟ ಆಗೋದು ಅಂತ ಅವ್ರಿಗೂ ಗೊತ್ತಿದೆ. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ವಿ ಮೇಕ್ ಶೋರ್ ಅದನ್ನ ವಿ ಮೇಂಟೈನ್. ಸೊ ಹಾಗಾಗಿ ವಿ ಪಿಕ್ ಸಾರೀಸ್ ಕಸ್ಟಮರ್ಸ್ಗೆ ಏನು ಬೇಕೋ ಅದೇ ಥರ ಸಾರೀಸೇ ವಿ ಪಿಕ್. ಸೊ ನಿಮ್ಮ ಹತ್ರ ತುಂಬ ಲಾಯಲ್ ಕಸ್ಟಮರ್, ಅಂದರೆ ಅವಾಗಿಂದನೂ ಇಷ್ಟು ವರ್ಷದಿಂದ ಅವ್ರ ಜನ್ರೇಷನ್ ವೈಸ್ ಬಂದಿರ ಆ ಥರ ಇದ್ದಾರಾ ಕಸ್ಟಮರ್ಸ್? ತುಂಬ ಜನ ಇದೆ, ತುಂಬ ಕಸ್ಟಮರ್ ಇದೆ. ಹೆಂಗೆ ಅಂದರೆ ಅವರು ಈಗ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಸ್ಪೆಷಲ್, ಇವಾಗ ನೀವು ಇಂಡಿಪೆಂಡೆನ್ಸ್ ಟೈಮ್ಗಿನ ಮುಂಚಿಂದ ಇದ್ದೀರಾ ಅಂತಂದರೆ ನಿಮ್ಮ ಅಂಗಡಿಗೆ ನಿಮ್ಗೆ ಯಾರಾದರೂ ನೆನಪಿದಾರಾ? ಇವ್ರು ಬಂದಿದ್ರು, ಮುಖ್ಯಮಂತ್ರಿ ಇರ್ಬೋದು, ಅಥವಾ ಇನ್ನೊಬ್ರು ಯಾರಾದರೂ ಫ್ಯಾಮಿಲಿ ಇರ್ಬೋದು, ಆ ಥರದ್ದು ಯಾರಾದರೂ ನಿಮಗೆ ನೆನಪಿದೆಯಾ? ತುಂಬಾ ಜನ ಬಂದಿದ್ದಾರೆ, ಅಷ್ಟೊಂದು ನಾವು ಅಬ್ಸರ್ವ್ ಮಾಡಿದ್ವಿ. ಓಕೆ, ಅವ್ರು ಆಮೇಲೆ ಹೇಳ್ತಾರೆ ನಾವು ನಿಮ್ಮ ಅಂಗಡಿಯಲ್ಲಿ ಬಂದಿದ್ದೀವಿ ಅಂತ. ಈಗ ನೀವೇ ಹೇಳಿದ್ರಲ್ಲ, ಕರೆಕ್ಟ್, 100% ಬಂದಿರ್ತಾರೆ ಅನ್ಸುತ್ತೆ, ಐ ಆಮ್ ಶ್ಯೂರ್. ಬಿಕಾಸ್ ಅವಾಗ ಇದ್ದಿದ್ದೇ ತುಂಬಾ ಕಡಿಮೆ ಬ್ರ್ಯಾಂಡ್ಸ್ ಅನ್ಸುತ್ತಲ್ವಾ ಈ ತರ. ಕಮ್ಮಿ ಇತ್ತು, ಬ್ರ್ಯಾಂಡ್ಗಳು ಅಷ್ಟು ಇದಿರಲಿಲ್ಲ, ಅದರಿಂದ ಎಲ್ಲ ಬಂದೇ ಇರ್ತದೆ. ಸೊ ಆಗಿನ ನೂಲ್ಗೂ ಈಗಿನ ನೂಲ್ ನೋಡ್ತಾ ಇರೋದಕ್ಕೂ ನಿಮ್ಗೆ ಏನ್ ವ್ಯತ್ಯಾಸ ಅನ್ಸುತ್ತೆ? ಇಲ್ಲ, ರೇಷ್ಮೆ ಅಂದ್ರೆ ಹಾಗೆ ಏನಿತ್ತು ಈಗಲೂ ಹಾಗೆ ಇರುತ್ತೆ. ಈಗ ಏನಾಗಿದೆ, ಈ ಮಿಷಿನರೀಸ್ ಅದು ಇದು ಬಂದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋದು ಅದು ಇದು ಆ ಥರ ಈಗ ಜಾಸ್ತಿ ಆಗಿದೆ. ಆಗ ಆ ರೀತಿ ಇರ್ತಾ ಇರಲಿಲ್ಲ.
ಪ್ಯೂರ್ ಅಂದರೆ ಅದು ಪ್ಯೂರೇ ಇರುತ್ತೆ. ಮತ್ತು ಈಗ ಪ್ಯೂರ್ ಜರಿ ಆಗ ಒಂದು 5,000 ಕೊಟ್ಟು ಒಳ್ಳೆ ಪ್ಯೂರ್ ಜರಿ ಬರ್ತಾಯಿತ್ತು. ಈಗ ಆ ಜರಿ ಹಾಕಿ ನಾವು ಏನಾದ್ರು ಸ್ಯಾರಿ ತಯಾರು ಮಾಡಿದ್ರೆ ನೀವು ಹೇಳಿದ್ರೆ 1 ಲಕ್ಷ 2 ಲಕ್ಷ ಆ ಥರ ಬಡ್ಜೆಟ್ ಹೋಗ್ಬೋದು. ಸರ್ ಈಗ ನಾನು ಇವಾಗ ಒಂದು ಅಂಗಡಿಗೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಒಂದೊಂದು ಅಂಗಡಿಲಿ ಒಂದೊಂದು ಥರ ರೇಟ್ ಇರುತ್ತೆ, ಒಂದೊಂದೇ ಅದು ಅಂಗಡಿ ಬಿಟ್ಟಾಕಿ. ಇವಾಗಂತೂ ಇನ್ಸ್ಟಾಗ್ರಾಮಲ್ಲೇ ಎಲ್ಲ ಮಾರಾಟ ಆಗೋದು ಮೇನ್ ಇನ್ಸ್ಟಾಗ್ರಾಮಲ್ಲೇ. ಸೊ ಅಲ್ಲಿ ನಾವು ನೋಡ್ತೀವಿ ಈಗ ಯಾವುದೋ ಒಂದು ಪ್ಯೂರ್ ಜರಿ ಅಂತ ತೋರಿಸ್ತಾನೆ ಇರ್ತಾರೆ, ಬಟ್ ಅದು ರೇಟ್ ವಿಲ್ ಬಿ ಸಮ್ 20,000 ಆ ಥರ ಇರುತ್ತೆ. ಬಟ್ ನಾವು ಇನ್ನೊಂದೆಲ್ಲೋ ನೋಡ್ತೀವಿ ಅದೇ ಥರ ಸೀರೆ ಇರುತ್ತೆ ಆ್ಯಂಡ್ ಅದೇ ಥರ ಬಾರ್ಡರ್ ಇರುತ್ತೆ, ಆದರೆ ಅದಕ್ಕೆ 2 ಲಕ್ಷ ಅಥವಾ 1.5 ಲಕ್ಷ ಆಗಿರುತ್ತೆ. ಸೊ ನಾವು ಆ ಡಿಫ್ರೆನ್ಸ್ನ ಹೇಗೆ ಕಂಡುಹಿಡಿಯೋದು ಆಸ್ ಅ ಕಸ್ಟಮರ್? ಈಗ ನನಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ನಿಮಗಂತೂ ಆಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ, ಬಟ್ ನಮಗೆ ಹೇಗೆ ಗೊತ್ತಾಗ್ಬೋದು? ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಪ್ಯೂರ್ ಯಾವಾಗೂ ಸ್ಮೂತ್ ಆಗಿರುತ್ತೆ, ಜರಿನೇ ಸ್ಮೂತ್ ಇರುತ್ತೆ. ಓಹೋ, ಆ ಜರಿನೇ ಮುಟ್ಟಿದ್ರೆ ಒಳ್ಳೆ ಸ್ಮೂತಾಗಿ ಹೋಗ್ಬಿಡುತ್ತೆ. ಮಿಕ್ಸ್ ಇದ್ರೆ ಏನಾಗುತ್ತೆ ನಿಮಗೆ ಹಾರ್ಡ್ ಇರುತ್ತೆ. ನೀವು ಅದ್ರ ಮೇಲೆ ಇಕ್ಕರೆ ಅಲ್ಲೇ ಇರುತ್ತೆ ನಿಮ್ಮ ಕೈ, ಅದು ಮುಂದಕ್ಕೆ ಹೋಗೋದಿಲ್ಲ. ಈ ಪ್ಯೂರ್ ಆದರೆ ಅದು ಕ್ಲೀನಾಗಿ ಮುಂದೆ ಹೋಗುತ್ತೆ, ಅದು ಮೈನ್. ಓಕೆ, ಸೊ ಮುಟ್ಟಿದ್ರೇನೆ ನಮ್ಗೆ ಅದು ಗೊತ್ತಾಗತ್ತೆ ಹಾಗಾದ್ರೆ ಫೀಲ್. ಓಕೆ, ಸೊ ನೀವು ಸೆಲೆಕ್ಟ್ ಮಾಡೋವಾಗ್ಲೂ ಪ್ರತಿಯೊಂದು ಸ್ಯಾರಿನೂ ನಾವು ಟಚ್ ಮಾಡಿದ್ದೇ ನಾವು ಇದು ಮಾಡೋದು. ನಮ್ಮ ಸ್ಟಾಕಲ್ಲಿ ವಿಲ್ ಹ್ಯಾವ್ ಥೌಸಂಡ್ಸ್ ಆಫ್ ಸ್ಯಾರೀಸ್, ಬಟ್ ನಾವು ಕೌಂಟರ್ಗೆ ಇಳಿಸೋವಾಗ ಪ್ರತಿಯೊಂದು ಸ್ಯಾರಿನೂ ಇಟ್ಸ್ ಹ್ಯಾಂಡ್ ಪಿಕ್ಡ್. ವಿ ಸ್ಪೆಂಡ್ 3-4 hours ಒಂದೊಂದು ಸೀರೆನೂ ಹ್ಯಾಂಡ್ ಪಿಕ್ ಮಾಡಿ ನೋಡಿ ಟೆಸ್ಟ್ ಮಾಡಿ ಓನ್ಲಿ ದೆನ್ ವಿ ಗಿವ್ ಇಟ್ ಟು ದ ಕಸ್ಟಮರ್ಸ್ ಡೌನ್. ನಮ್ಮ ಮಾವ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಮೈ ಸೆಲ್ಫ್. ಸೊ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ಆ ಸ್ಟಾಕ್ ರೂಮ್. ಒಂದೊಂದು ಸೀರೆನೂ ಚೆಕ್ ಆಗಿನೇ ಕೆಳಗೆ ಬರೋದು. ಸೊ ವಿ ಮೇಕ್ ಶೋರ್ ವಿ ಸೆಲೆಕ್ಟ್ ಎವ್ರಿ ಪೀಸ್ ಇನ್ ದ ಸ್ಟೋರ್. ಸರ್ ಈಗ ನೀವು ಹೇಳ್ತಾ ಇರೋ ಬ್ರ್ಯಾಂಡ್ಸ್ ತುಂಬ ಬಂದ್ಬಿಟ್ಟಿದೆ, ಈಗ ಎಷ್ಟೊಂದು ಬ್ರ್ಯಾಂಡ್ಗಳಾಗೋಗಿದೆ. ಸೊ ಆ ಬ್ರ್ಯಾಂಡ್ ಗುದ್ದಾಟಗಳಲ್ಲಿ ನಿಮ್ಮ ಬ್ರ್ಯಾಂಡ್ನ ಉಳಿಸ್ಕೊಳ್ಳೋದು ಯಾವ ಥರ ಚಾಲೆಂಜಿಂಗ್ ಇದೆ ಸರ್? ಅದು ನಮ್ಮ ಪಕ್ಕದಲ್ಲಿ ನಾವು ಒಂದು ಶೋರೂಮ್ ಓಪನ್ ಆಗಿ ಅವರು ಮಾಡ್ತಾ ಇರ್ತಾರೆ. ಆದರೆ ಕಸ್ಟಮರ್ಸು ಇಲ್ಲ ಸುದರ್ಶನ್ಗೆ ಹೋಗಬೇಕು, ನಾನು ಹೋಗಿ ಬರಲೇಬೇಕು ಅಂತ ಬರ್ತಾರೆ. ಆ ಟ್ರಸ್ಟ್ನ ನಾವು ಉಳಿಸ್ಕೊಂಡು ಬೆಳೆಸ್ತಾ ಇದ್ದೀವಿ ಅಷ್ಟೇ. ಈಗ ಎಷ್ಟೇ ಶೋರೂಮ್ಗಳು ಎಷ್ಟೇ ಬಂದ್ರೂ ಸುದರ್ಶನ್ ಆಗಿ. ನಿಮ್ಮ ಪ್ರಕಾರ ಏನು, ನಿಮ್ಗೆ ಹೇಗೆ ಅನ್ಸುತ್ತೆ ಅಂದರೆ ಬಿಕಾಸ್ ಸೋ ಮೆನಿ ಬ್ರ್ಯಾಂಡ್ಸ್, ನಾನು ಆಗಲೇ ಹೇಳ್ದಂಗೆ ಆನ್ಲೈನಲ್ಲೇ ಎಷ್ಟು ಬ್ರ್ಯಾಂಡ್ಸ್ ಇದೆ ಈಗ. ಸೊ ಹೌ ಡು ಯು ಫೀಲ್ ದ ಕಾಂಪಿಟೇಷನ್ ಇವಾಗ? ಐ ವಿಲ್ ನಾಟ್ ಸೇ ಕಾಂಪಿಟೇಷನ್ ಇಸ್ ನಾಟ್ ದೇರ್. ಕಾಂಪಿಟೇಷನ್ ಇದ್ರೇನೆ ಇನ್ನು ವೀಲ್ ಥಿಂಕ್ ಆಫ್ ನ್ಯೂ ಐಡಿಯಾಸ್, ನ್ಯೂ ಡಿಸೈನ್ಸ್ ಆಗಿರ್ಬೋದು, ಇಲ್ಲೇನು ಮಾಡ್ಬೋದು ಅಂತ ಇವನ್ ವೀಲ್ ಥಿಂಕ್ ಆಫ್ ಇಟ್. ಸೊ ನನ್ನ ಪ್ರಕಾರ ನಮ್ಮದು ಒಂದು ಕಾನ್ಸೆಪ್ಟ್ ಇದೆ, ಇಟ್ಸ್ ಕಸ್ಟಮೈಸಬಲ್. ಸೊ ಎವ್ರಿ ಥ್ರೆಡ್ ಆಗಿರ್ಬೋದು ಆರ್ ವಿಚ್ ಜರಿ ಯು ವಾಂಟ್, ಸಿಲ್ವರ್, ಕಾಪರ್ ಆರ್ ಗೋಲ್ಡ್ ಜರಿ, ಯಾವ ಕಲರ್ ಕಾಂಬಿನೇಷನು, ವಿ ಸಿಟ್ ಆ್ಯಂಡ್ ಟಾಕ್ ಟು ದ ಕಸ್ಟಮರ್ಸ್. ನಿಮ್ಗೆ ಈ ಥರ ಬೇಕಾ? ಸೊ ಈ ಥರ ನಿಮ್ಗೆ ಬೇಕಿದ್ರೆ ವಿಲ್ ಮೇಕ್ ಶ್ಯೂರ್ ಅದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ವಿ ಗಿವ್ ದೆಮ್. ಸೊ ದಟ್ಸ್ ದ ಸ್ಪೆಷಾಲಿಟಿ ಆಫ್ ಸುದರ್ಶನ್ ಸಿಲ್ಕ್ಸ್. ಸೊ ಕಸ್ಟಮೈಸೇಷನ್ ಇಸ್ ಆಲ್ಸೋ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಅದೇ ಜಾಸ್ತಿ ಸೆಲ್ ಆಗೋದು ಅನ್ಸುತ್ತೆ, ಬಿಕಾಸ್ ನಾವು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾಡಿಕೊಟ್ಬಿಟ್ರೆ ಆ ಕಲರ್ಸ್ ಅಲ್ಲಿ ಮಾಡಿಕೊಟ್ರೆ. ಅಂಡ್ ಈಗಂತೂ ನೀವು ಹೇಳ್ದಂಗೆ ಮಲ್ಟಿಪಲ್ ಕಲರ್ಸ್, ಎಷ್ಟು ಅದಕ್ಕೆ ಲಿಮಿಟೇ ಅಲ್ವಾ ಅಷ್ಟು. ಸೊ ನಮ್ಮ ವೀವರ್ಸ್ ಬಗ್ಗೆ ಮಾತ್ರ, ನೀವಿಬ್ರು ವೀವರ್ಸ್ ಫ್ಯಾಮಿಲಿಯಿಂದಾನೇ ಬಂದಿರೋರು. ಸೊ ಅವರ ಕಷ್ಟಗಳು ಯಾವ ಥರ, ಆಗ ಹೇಗಿತ್ತು ಅವ್ರ ಬದುಕು ಅಂಡ್ ಈಗ ಯಾವ ಥರ ಅವರು ಕಷ್ಟಗಳು ನೋಡ್ತಾ ಇದ್ದಾರೆ? ಯಾಕಂದ್ರೆ ಎಲ್ಲಿ ನೋಡಿದ್ರು ನಾವು ಈವನ್ ಕರ್ನಾಟಕ ಗೌರ್ಮೆಂಟ್ ಕೂಡ ತುಂಬಾನೇ ಅದನ್ನ ರಿವೈವ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ತುಂಬಾ ಮಾತಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಅಲ್ಲೆಲ್ಲ ಆಗ್ತಿದ್ಯಾ? ಹೇಗೆ ಅನ್ಸುತ್ತೆ ನಿಮ್ಗೆ ಅದು? ಇಲ್ಲ, ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರನ್ನ ಇವರು ಸರಿಯಾಗಿ ಗೌರ್ಮೆಂಟು ಇದು ಮಾಡೋದಿಲ್ಲ, ಬಟ್ ಅವ್ರ ಕಷ್ಟ ಇದ್ದೇ ಇರುತ್ತೆ. ಅಂದ್ರೆ ಆಗಿನ ಕಾಲಕ್ಕೆ ಲೆಕ್ಕ ಹಾಕಿದ್ರೆ ಈಗ ಪರವಾಗಿಲ್ಲ. ಇವಾಗ ಒಂದು 50 years ಬ್ಯಾಕ್ ಇದ್ದಿದ್ದು ವೀವರ್ಸ್ಗೂ ಈಗೂ ಚೇಂಜಸ್ ಇದೆ. ಮತ್ತು ಇನ್ನೊಂದೇನು, ಕಷ್ಟ ಬಿದ್ದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ವೀವರ್ಸು ಅಷ್ಟೇ, ಈಗ ಹೊಸ ಡಿಸೈನ್ಸ್ಗಳು ಬರ್ತಾ ಇರುತ್ತೆ, ಅದ್ರ ಪ್ರಕಾರ ಅವರು ಚೇಂಜ್ ಆಗಬೇಕು. ಇಲ್ಲ ನಾನು ನಮ್ಮ ತಾತ ಅವ್ರು ಮಾಡಿರೋ ಡಿಸೈನೇ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅಲ್ಲಿ ಫ್ಲಾಪ್ ಆಗ್ತದೆ. ಇದು ಮೆಂಟಾಲಿಟಿ ಚೇಂಜ್ ಆಗಿದೆ ವೀವರ್ಸ್ನಲ್ಲಿ. ನಾವು ಅದೇ ನಮ್ಮ ವೀವರ್ಸ್ ನಾವು ಹೇಳೋದೇ, ಈಗ ನಾನು ಏನು ಡಿಸೈನ್ ಕೊಡ್ತೀನಿ ಅದು ಮಾಡಿರಿ, ನೀವು ಚೆನ್ನಾಗಿರ್ತೀರ, ನಾನು ಚೆನ್ನಾಗಿ. ಮತ್ತು ಇನ್ನೊಂದು ಏನು ಅಂದರೆ, ನಮ್ಮ ಶೋರೂಮ್ಗೆ ಸಣ್ಣ ಮಗು ಬಂದ್ರು ಅವ್ರಿಗೆ ಚೀಟಿಂಗ್ ಆಗ್ಬೋದು. ನಮ್ಮ ಮೈನ್ ಇಂಟೆನ್ಷನ್, ನಿಮ್ಗೆ ಏನೂ ಗೊತ್ತಿಲ್ಲ, ನೀವು ಬಂದು ಒಂದು ಸೀರೆ ತೊಗೊಳ್ತೀರ. ನೀವು ಸೀರೆ ತೊಗೊಂಡ್ರೆ ಆ ಸೀರೆಗೆ, ಆ ಪ್ರೈಸ್ಗೆ ಕರೆಕ್ಟ್ ಇರಬೇಕು. ನೀವು ಬೇರೆ ಕಡೆ ಹೋಗಿ ನೀವು ಕಂಪೇರ್ ಮಾಡೋದು, ಇಲ್ಲ ನನಗೆ ಕರೆಕ್ಟಾಗಿ ನಾನು ತೊಗೊಂಡಿದ್ದೀನಿ, ಅದನ್ನು ನಾವು ಮೊದಲಿಂದನೂ ಇದು ಮಾಡ್ಕೊಬೇಕು.
ಅದರಿಂದನೇ ಈ ಸುದರ್ಶನ್ ಓಕೆ, ನೀವು ವೀವರ್ಸ್ ಇಂಟ್ರಾಕ್ಟ್ ಮಾಡ್ತೀರಾ? ಎಸ್ ಅಫ್ಕೋರ್ಸ್ ಮಾಡೇ ಮಾಡ್ತೀವಿ. ಅದು ಮಾಡಲೇಬೇಕು ನಾವು. ವೀವರ್ಸ್ ಹತ್ರ ಮಾಡಿದ್ರೇ ವಿಲ್ ಗೆಟ್ ಟು ನೋ ನಮ್ಗೇನು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅವ್ರು ಯಾವ ರೀತಿಯಲ್ಲಿ ವೀವ್ ಮಾಡಿ ನಮಗೆ ಕೊಡ್ತಾರೆ ಅಂತ ಇವನ್ ವೀಲ್ ನೋ. ಸೊ ನಮ್ಮ ಕಸ್ಟಮರ್ಸ್ಗೆ ನಾವು ಅದು ಹೇಗಿರುತ್ತೋ ಹಾಗೆ ನಾವು ಹೇಳ್ತೀವಿ. ಸೊ ಈಗ ವೀವರ್ಸ್ ಅಲ್ಲೂ ಜನರೇಷನ್ಸ್, ಇವಾಗ ನಿಮ್ಮಲ್ಲಿ ಹೇಗೆ ಜನರೇಷನ್ಸ್ ಮೂವ್ ಆಗಿದೆ, ಅವರಲ್ಲೂ ಜನರೇಷನ್ಸ್ ಮೂವ್ ಆಗಿದೆ. ಆ್ಯಂಡ್ ವೀವರ್ಸ್ ಅವರು ಅದಕ್ಕೆ ಉಳ್ಕೊಂಡಿರೋರು ತುಂಬ ಕಡಿಮೆ ಆಗಿದ್ದಾರೆ. ಅಂದರೆ ನಾನೇ ಐ ಆಮ್ ಅ ಜರ್ನಲಿಸ್ಟ್, ಐವ್ ಸೀನ್ ಹೌ ವೀವರ್ಸ್ ಫ್ಯಾಮಿಲೀಸ್ ಹ್ಯಾವ್ ಡಿಸೈಡೆಡ್ ಈ ಯಂಗರ್ ಜನರೇಷನ್ ಎಲ್ಲ ನಾವು ಇಂಜಿನಿಯರ್ ಆಗ್ತೀವಿ, ಇನ್ನೊಂದು ಆಗ್ತೀವಿ ಅಂತ ದೇ ಮೂವ್ಡ್ ಅವೇ ಫ್ರಮ್ ವೀವಿಂಗ್. ಸೊ ಆ ಕಷ್ಟ ನೀವು ನೋಡ್ತಾ ಇದ್ದೀರಾ ಅದನ್ನ? ಅಂದ್ರೆ ಇವಾಗ ಹೇಗೆ ಅದು ಸಮ್ ಆಫ್ ದಮ್ ಆಕ್ಚುಲಿ ಮತ್ತೆ ವಾಪಸ್ ಕೂಡ ಬರ್ತಿದ್ದಾರೆ ಕೆಲವರು, ಇವಾಗ ಇದರಲ್ಲಿ ದುಡ್ಡಿದೆ ಅಂತೆಲ್ಲ ಗೊತ್ತಾಗಿ ಬರ್ತಿದ್ದಾರೆ. ಬಟ್ ಆ ಚೇಂಜ್ ಆರ್ ಯು ಸೀಯಿಂಗ್? ಆ ಚೇಂಜ್ ಇದೆ. ಸರ್ಟನ್ ಫ್ಯಾಮಿಲೀಸ್ ನೆಕ್ಸ್ಟ್ ಜನರೇಷನ್ ವಿಲ್ ನಾಟ್ ವಾಂಟ್ ಟು ಗೋ ಆರ್ ನಾಟ್ ವಾಂಟ್ ಟು ಡೂ ದ ಸೇಮ್ ಥಿಂಗ್. ಸೊ ಆ ಚೇಂಜಲ್ಲಿ ಏನು ಅಂತ ಅಂದರೆ ವಿ ಹ್ಯಾವ್ ಅವರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಅಳುಬ್ರು ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಅಷ್ಟು ಕಷ್ಟ ಆ ಥರ ಏನೂ ಅನಿಸ್ತಿಲ್ಲ ನಮಗೆ. ಸೊ ನಮ್ಮದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಮಗೂ ಈಸಿ ಆಗುತ್ತೆ. ಆ್ಯಂಡ್ ಅವ್ರು ನಮ್ಮ ಕಲೆಕ್ಷನ್ ಹೇಗೆ ಬೇಕು ಅಂತ ಅವ್ರಿಗೂ ನಾಲೆಜ್ ಇದೆ. ಓಕೆ ಓಕೆ. ಸೊ ತುಂಬಾ ಹೆಚ್ಚು ಮಾತಾಡೋದು ಅಂದ್ರೆ ಕಂಚಿ ಮತ್ತೆ KSIC. ಇವಾಗಂತೂ ನೀವು ನೋಡ್ತಾನೆ ಇದ್ದೀರಾ KSIC ಸಿಲ್ಕ್ಸ್ ಇಸ್ ಬಿಕಮ್ ಲೈಕ್ ಅದಕ್ಕೆ ಏನೋ ಇದೇ ಇಲ್ಲ, ಲಿಮಿಟ್ ಇಲ್ಲ ಅನ್ನೋ ತರ ಜನ ಕ್ಯೂ. ಅಂಡ್ ಶನಿವಾರ ಶುಕ್ರವಾರ ಬಂದ್ರೆ ನಮ್ಗಳಿಗೆಲ್ಲ ಫೋನ್ ಬರುತ್ತೆ, ಅಯ್ಯೋ ಅಲ್ಲಿ ಅಕ್ಕ ಅಲ್ಲಿದ್ರು ಇಲ್ಲಿದ್ರು ಅಂತ. ಸೊ ಎಲ್ರಿಗೂ ಇಷ್ಟ KSIC ಸೀರೆ ಅಂತಂದ್ರೆ. ಅಂಡ್ ಈಗ ಅದೇ ತರ ಕ್ರೇಪ್ ಸೀರೆ ಅನ್ನೋದು ಇಟ್ಸ್ ಬಿಕಮ್ ವೆರಿ ಕಾಮನ್. ಎಲ್ಲರೂ ಅದನ್ನ 120 GSM ಅಷ್ಟು GSM ಅಂತೆಲ್ಲ ಹೇಳ್ಕೊಂಡು ಮಾರ್ತಾರೆ. ಸೊ ನಿಮ್ಮಲ್ಲೂ ಐವ್ ಸೀನ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಫ್ ಕ್ರೇಪ್ ಸಿಲ್ಕ್ಸ್ ಅಂಡ್ ಮೈಸೂರು ಸಿಲ್ಕ್ ಇದೆ. ಸೊ ಈ ಡಿಫ್ರೆನ್ಸ್ ಏನ್ ಸರ್? ನೀವು ನೋಡಿದ್ದು KSIC ಮೈಸೂರು ಸಿಲ್ಕ್ ಅಂತ ಏನಿತ್ತು ಅದಕ್ಕೂ ಮೈಸೂರು ಸಿಲ್ಕೇ ಬೇರೆನಾ, KSIC ಮೈಸೂರು ಸಿಲ್ಕೇ ಬೇರೆನಾ, ಮತ್ತೆ ಕ್ರೇಪ್ ಸಿಲ್ಕ್ ಬೇರೆನಾ? ಸೊ ಆ ಡಿಫ್ರೆನ್ಸ್ ಏನು? ಈಗ KSIC ಅಂದರೆ ಅದು ಮೈಸೂರು ಸಿಲ್ಕೆ, ಬಟ್ ಅದು ಆ ರೇಷ್ಮೆ ಬಂದು ಅವರು ಡಿನಿಯರ್ ಅಂತ ಹೇಳ್ತಾರೆ. ಅವರು ರಾಮನಗರ ರೇಷ್ಮೆನೇ ಹಾಕ್ಬೇಕು, ಓಕೆ, ಬೇರೆ ಇನ್ಯಾವುದು ಹಾಕೊಂಡಿಲ್ಲ. ಮತ್ತು ಅವರು ಪ್ಯೂರ್ ಜರಿ ಉಪಯೋಗಿಸ್ತಾರೆ. ನಾನು ಹೇಳಿದ್ನೆಲ್ಲ ಕಾಂಜೀವರಂ ಪ್ಯೂರ್, ಆ ಜರಿನೇ ಅವ್ರು ಉಪಯೋಗಿಸೋದು. ಅವರು ಅದು ಬಿಟ್ಟು ಇನ್ನು ಬೇರೆ ಯಾವುದೋ ಉಪಯೋಗಿಸೋದಿಲ್ಲ. ಅದು ಬಂದು 100 ಗ್ರಾಮ್ಸು 150 ಗ್ರಾಮ್ಸು ಹೆವಿ ಇರುತ್ತೆ. ಅದು ಮೈಸೂರು ಸಿಲ್ಕು KSIC ಎರಡು ಒಂದೇ. ಓಕೆ. ಕ್ರೇಪ್ ಸ್ಯಾರಿ ಅಂತ ಬರುತ್ತೆ. ಸೊ ಅದು ಡೂಪ್ಲಿಕೇಟ್. ಅದನ್ನು ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದರಲ್ಲೂ 15,000 20,000ವರೆಗೂ ಬರುತ್ತೆ. ವೆರೈಟೀಸ್ ಇಲ್ಲಿ ಬರುತ್ತೆ. ಅವರಲ್ಲಿ ವೆರೈಟೀಸ್ ಇರೋಲ್ಲ. KSICಯಲ್ಲಿ ಜಸ್ಟ್ 4-5 ವೆರೈಟೀಸ್. ಅದನ್ನೇ ಇವಾಗೂ ಅವರು ಇದು ಮಾಡ್ತಾಯಿದ್ದಾರೆ. ಏನಕ್ಕೆ ಅದು ಅಷ್ಟು ಫೇಮಸ್ ಅಂದರೆ ಅವರು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಗೆರಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ನೀವು ಇನ್ನೂ 20 ವರ್ಷ ಅಲ್ಲ 50 ವರ್ಷ ಇಕ್ಕರೂ ಅದು ಹಾಗೇ ಇರುತ್ತೆ. ಓಕೆ. ಏನು ಚೇಂಜ್ ಆಗುತ್ತೆ, ಅದೇ ಡಿಫ್ರೆನ್ಸ್. ಸ್ಯಾರಿ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ನೋಡ್ಬೋದು. ಯಾಕಂದ್ರೆ ನನಗೊಬ್ರು ಫ್ರೆಂಡ್ ಇದ್ದಾರೆ, ಅವರು ಸುಮಾರು ಒಂದು 30-40 KSIC ಸ್ಯಾರಿ ತಗೊಂಡಿದ್ದಾರೆ. ನಾನು ಒಂದು ವರ್ಷದಲ್ಲಿ ಇಷ್ಟೊಂದು ತೊಗೊಂಡ್ಬಿಟ್ಟಿದೆಯಲ್ಲ ಯಾಕೆ ಅಂತ ಕೇಳಿದ್ರೆ ಸೆಡ್ ಅದು ಉಚಿತ, ನನಗದು ಇನ್ವೆಸ್ಟ್ಮೆಂಟ್ ಅಂತ. ಸೊ ಸ್ಯಾರಿನ ಇನ್ವೆಸ್ಟ್ಮೆಂಟ್ ಥರ ನೋಡಬಹುದಾ? ಇವಾಗ ಐಮ್ ಶೋರ್ ನೀವು ನೋಡಿದೀರಾ ಆ ಟ್ರೆಂಡ್. ತುಂಬಾ ಜನ ವಾರ್ಡ್ರೋಬ್ ತೆಗೆದು ಆಕ್ಚುಲಿ ತೋರಿಸ್ತಾರೆ. ಸ್ಯಾರಿ ಮೋರ್ ದನ್ ಅನ್ ಇನ್ವೆಸ್ಟ್ಮೆಂಟ್ ಐ ಕುಡ್ ಸೇ ಯುವರ್ ಕಲೆಕ್ಷನ್. ಆ ಕಲೆಕ್ಷನ್ ಇರಬೇಕು. ಸೊ ಯು ಕ್ಯಾನ್ ಪಾಸ್ ಇಟ್ ಆನ್ ಟು ಯುವರ್ ಜನರೇಷನ್, ಮಗಳಿಗೆ ಮೊಮ್ಮಗಳಿಗೆ. ಸೊ ಆ ತರ ಒಂದು ಕಲೆಕ್ಷನ್ ಅಲ್ಲಿ ಐ ಅಗ್ರಿ ಸ್ಯಾರೀಸ್ ಹ್ಯಾಸ್ ಟು ಬಿ ದೇರ್. ದ ಓಲ್ಡ್ ಒನ್ಸ್ ವಿ ಶುಡ್ ಕೀಪ್ ಇಟ್ ಅಂತ ನಾನು ಹೇಳ್ತೀನಿ. ಎಮೋಷನಲ್ ಇನ್ವೆಸ್ಟ್ಮೆಂಟ್ ಮೇ ಬಿ ಮೋರ್ ದನ್ ಫೈನಾನ್ಷಿಯಲಿ. ಸೊ ಕಮಿಂಗ್ ಬ್ಯಾಕ್ ಟು ಇನ್ವೆಸ್ಟ್ಮೆಂಟ್ ಅನ್ನೋ ತರ ಈಗ ಸೀರೆಗಳನ್ನ ಕೆಲವರು ವಾಪಸ್ ತಗೋತಾರೆ. ಅಂದ್ರೆ ಈಗ ನೀವು ಮಾರ್ಬಿಟ್ಟು ಯು ಕ್ಯಾನ್ ಅದೆಷ್ಟೋ ದುಡ್ಡು ಅಂತ ಕೊಡ್ತಾರೆ. ಸೊ ಆ ತರದ್ದು ಎಲ್ಲಾ ಸೀರೆಗಳು ಹಂಗ್ ಮಾಡಬಹುದಾ? ಅಂಡ್ ಯಾವ ತರ ಸೀರೆನ ನಾವು ಆಕ್ಚುಲಿ ಆ ತರ ರೀಸೇಲ್ ಮಾಡಬಹುದು? ಆ ತರ ಸ್ವಲ್ಪ ಓಲ್ಡ್ ಸ್ಯಾರೀಸ್ ಇದ್ರೆ ಅದು ಮಾಡ್ತಾರೆ. ಅದು ಎಲ್ಲರೂ ಅದು ಕೆಲವು ಕಡೆ ಮಾತ್ರ ಅದು ಇದು ಮಾಡ್ತಾರೆ. ಏನ್ ಮಾಡ್ತಾರೆ ಅದರಿಂದ ಸೀರೆಯಿಂದ ಅಂತ? ಅದೇ ನಮಗೂ ಕನ್ಫ್ಯೂಸ್ ಇದೆ. ಅದೇ ನಮಗೆ ಕನ್ಫ್ಯೂಸ್ ಇದೆ, ಏನ್ ಮಾಡ್ತಾ ಇದ್ದಾರೆ ಇವರು. ಜರಿನ ಮೆಲ್ಟ್ ಸೊ ಮೇ ಬಿ ಜರಿನ ಮೆಲ್ಟ್ ಮಾಡಿ ದೇ ಮೈಟ್ ಎಕ್ಸ್ಟ್ರಾಕ್ಟ್ ದಟ್ ಅಂಡ್ ಅದನ್ನ ತಿರ್ಗಾ ದೇ ಮೈಟ್ ಡೂ ಅನ್ನೋದು ನನಗೆ ಅನ್ಸುತ್ತೆ. ಸೊ ಬಟ್ ವಿ ರಿಯಲಿ ನಾಟ್ ಗಾಟ್ ಇನ್ ಟು ಡೀಪ್ ಇನ್ ಟು ದ್ಯಾಟ್. ಸೊ ನಂಗೆ ಒಂದಿಷ್ಟು ರೀಡರ್ಸ್ ಕ್ವೆಶನ್ಸ್ ಕಳ್ಸಿದ್ದಾರೆ. ನಾವು ಈ ತರ ನಿಮ್ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದಾಗ ಈ ಕ್ವೆಶನ್ ಕೇಳು ಈ ಕ್ವೆಶನ್ ಕೇಳು ಅಂತ. ಅವ್ರಿಗೆ ಹೆಚ್ಚು ಅವರ ಕ್ಯೂರಿಯಾಸಿಟಿ ಏನು ಅಂತಂದ್ರೆ, ಒಂದು ನಮ್ಮ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಯಾವ ಸೀಸನ್ ಅಲ್ಲಿ ತುಂಬಾ ಬಿಸಿ ಇರುತ್ತೆ, ಯಾವ ಸೀಸನ್ ಅಲ್ಲಿ ಬಿಸಿ ಇರಲ್ಲ. ಯಾಕಂದ್ರೆ ಯಾವಾಗ ನೋಡಿದ್ರು ರಶ್ ಇರುತ್ತೆ. ಬಟ್ ಯಾವ್ದು ನಿಮ್ಮ ಪ್ರೈಮ್ ಸೀಸನ್ಸ್ ಅಂತ? ನಮ್ದು ಏಪ್ರಿಲ್, ಮೇ,
ಇದೆಲ್ಲ ಮ್ಯಾರೇಜ್ ಸೀಸನ್. ಓಕೆ. ಮಾರ್ಚ್ ಟು ಮೇ, ಮತ್ತು ದೀಪಾವಳಿ, ಮತ್ತು ವರಮಹಾಲಕ್ಷ್ಮಿ, ಇದೆಲ್ಲ ಮೈನ್ ಸೀಸನ್. ನಿಮಗೆ ಸ್ವಲ್ಪ ಕಮ್ಮಿ ರೆಸ್ಟ್ ಕಮ್ಮಿ ಇರಬೇಕು ಅಂದರೆ ನೀವು ಆಷಾಢ ಬರೋದಕ್ಕೆ ಒಂದು 15 ದಿವಸ ಮುಂಚೆ ಆ ಟೈಮ್ ಅಂದರೆ ರೆಸ್ಟ್ ಕಮ್ಮಿ. ಮತ್ತು ವೀಕ್ ಡೇಸ್ನಲ್ಲಿ ಓಕೆ. ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಇನ್ನೊಂದು ಕ್ವೆಶ್ಚನ್ ಇದೆ ಇಲ್ಲಿ. ಸುದರ್ಶನ್ ಅವರು ಬೆಂಗಳೂರಲ್ಲಿ ಸುಮಾರು ಕಡೆ ಬರ್ತಾ ಇದೆ, ಆದ್ರೆ ಬೆಂಗಳೂರು ಹೊರಗಡೆ ಎಲ್ಲಾದ್ರೂ ಸ್ಯಾರಿ ಶಾಪ್ಸ್ ಓಪನ್ ಆಗ್ತಿದ್ಯಾ? ಮತ್ತೆ ನಮ್ಮ ಕರ್ನಾಟಕದಿಂದ ಹೊರಗಡೆನೂ ಸಿಗತ್ತಾ? ಯಾಕಂದ್ರೆ ತುಂಬಾ ಜನ ಹೈದರಾಬಾದ್ನವರು, ಚೆನ್ನೈನವರೆಲ್ಲ ಮೆಸೇಜ್ ಹಾಕಿದ್ದಾರೆ ನಮ್ಗೆ ಅಲ್ಲೆಲ್ಲಾದ್ರೂ ಸಿಗೋ ಚಾನ್ಸಸ್ ಇದೆಯಾ ಅಂತ. ಸೊ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು? ಇವಾಗ ಎಲ್ಲೆಲ್ಲಿ ಸ್ಟೋರ್ ಇದೆ ನಿಮ್ದು ಆಲ್ರೆಡಿ? ಈಗ ವಿ ಹ್ಯಾವ್ 5 stores. ಸೊ ದ ನೆಕ್ಸ್ಟ್ ಸ್ಟೋರ್ ಹುಬ್ಳಿ. ಸೊ ಹುಬ್ಳಿಗೆ ಆಗಲೇ ಸ್ಟಾರ್ಟ್ ಆಗಿದೆ. ಸೊ ಇನ್ ಒಂದು 6 months ಪ್ರಾಬಬ್ಲಿ ವಿಲ್ ಕಮ್ ಅಪ್ ವಿತ್ ಅ ನ್ಯೂ ಸ್ಟೋರ್ ಹೋಪ್ಫುಲಿ. ಕರ್ನಾಟಕ ಬಿಟ್ಟು ಬೇರೆ ಕಡೆಗೆ ಅಂದ್ರೆ ಆನ್ಲೈನ್ ಇಸ್ ಆಲ್ವೇಸ್ ದೇರ್. ಸೊ ವಿ ಸ್ಟಾರ್ಟೆಡ್ ವಿತ್ ಅವರ್ ಆನ್ಲೈನ್ ಸ್ಟೋರ್ ಆಲ್ಸೋ. ಸೊ ಆನ್ಲೈನ್ ಸದ್ಯಕ್ಕೆ ಆನ್ಲೈನ್ ಶಾಪಿಂಗ್ ಇಸ್ ಅವೈಲೇಬಲ್. ಸೊ ಹುಬ್ಬಳ್ಳಿಯವರೇ ನಿಮ್ಗೋಸ್ಕರ ಬರ್ತಾ ಇದಾರೆ ಹಾಗಾದ್ರೆ ಸುದರ್ಶನ್ ಸಿಲ್ಕ್ಸ್ ಅವರು. ಸೊ ಕಾಯ್ತಾ ಇರಿ, ವೆರಿ ಸೂನ್ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಲ್ಲಿ ಈಗ ಎಲ್ಲೆಲ್ಲಿದೆ ಅಂಡ್ ನೆಕ್ಸ್ಟ್ ಬೆಂಗಳೂರಲ್ಲಿ ಯಾವ್ಯಾವ್ದು ಇನ್ ದ ಪೈಪ್ಲೈನ್ ತರ ಇದೆ ಇವಾಗ ಅಂತ? ಈಗ ಬಂದು ಚಿಕ್ಕಪೇಟೆಯಲ್ಲಿದೆ, ಮಲ್ಲೇಶ್ವರಂ, ಮಾರತ್ಹಳ್ಳಿ, RR ನಗರಲ್ಲಿದೆ ಅಂಡ್ ಶೇಷಾದ್ರಿಪುರಂ ಅಲ್ಲಿದೆ. ಸೊ ನೆಕ್ಸ್ಟ್ 6th ಬಂದು ಹುಬ್ಳಿಯಲ್ಲೇನೆ. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಈಗ ಗಾಂಧಿ ಬಜಾರ್ನಲ್ಲೂ ಮಾಡ್ತಾ ಇದ್ದೀವಿ. ಗಾಂಧಿ ಬಜಾರಲ್ಲಿ ಒಂದು. ಓ ವೆರಿ ಗುಡ್. ಹಂಗಾರೆ ನಮ್ಮ ಏರಿಯಾ, ನಮ್ಮ ಬಸವನಗುಡಿ ಏರಿಯಾಗೆ ಬರ್ತಾ ಇದ್ದೀರಾ ನೀವು. ಈ ಟ್ರೆಂಡ್ಗಳನ್ನ ನೀವು ಹೇಗೆ ಚೇಂಜ್ ಮಾಡ್ತೀರಾ ಅಂತ ಅವ್ರು ಅಂದ್ರೆ ಇವಾಗ ಈಗ ನಾವೇ ನೋಡ್ದಂಗೆ ಒಂದು ಪರ್ಟಿಕ್ಯುಲರ್ ಟ್ರೆಂಡ್ ಅಂತ ಶುರುವಾದ್ರೆ ಸುಮಾರು ಒಂದು 2 ತಿಂಗಳು 3 ತಿಂಗಳು ಅಥವಾ 1 ವರ್ಷ 6 ತಿಂಗಳೇ ಇರ್ಬೋದು. ಸೊ ಈ ಟ್ರೆಂಡ್ ನೀವು ನೋಡ್ದಂಗೆ ಮೊದಲು ನೀವು ಹೇಳಿದ್ರಿ ಲಿಮಿಟೆಡ್ ಇರ್ತಿತ್ತು, ಬಟ್ ಅದರಲ್ಲೇನೆ ಡಿಫ್ರೆಂಟ್ ಡಿಸೈನ್ಸ್ನ ನೀವು ತಗೊಬರ್ತಿದ್ರಿ. ಬಟ್ ಆ ಟ್ರೆಂಡ್ ಚೇಂಜ್ ಆಗ್ತಿತ್ತಾ? ಎಷ್ಟು ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಿತ್ತು ಅವಾಗ ಮೊದಲು ನೀವಿದ್ದಾಗ? ಆಗ ಟ್ರೆಂಡ್ ಚೇಂಜ್ ತುಂಬ ಒಂದು 5 years 6 years ನೋಡು. ಈಗ 3 ತಿಂಗಳು 4 ತಿಂಗಳಿಗೆ ಡಿಸೈನ್ ಚೇಂಜ್ ಆಗ್ತಾ ಇದೆ. ಆಗ ಆ ರೀತಿ ಆಗ್ತಾ ಇದೆ. ಒಂದು 5 to 10 years ಒಂದೇ ಡಿಸೈನ್ ನೋಡು. ಓಕೆ. ಮತ್ತೆ ಆಗಿನ ಜನರೇಷನ್ ಮೆಂಟಾಲಿಟಿ ಆಗಿತ್ತು ಅಂದರೆ, ಈಗ ನಿಮ್ಮ ತಾಯಿಯವರೇ ತಗೊಳ್ಳಿ, ಅವ್ರು ಬಂದರೆ ಇದು ನನ್ನ ಮದುವೆ ಸೀರೆ, ಇದನ್ನು ನಾನು ಕ್ಲೀನಾಗಿ ಮಡಗಿರಬೇಕು, ಇದು 50 ವರ್ಷ ಆದರೂ ಏನು ಹಾಕ್ಕೊಡ್ದು ಅನ್ನೋ ಒಂದು ಮೆಂಟಾಲಿಟಿ. ಈಗಿನ ಜನ್ರೇಷನ್, ಈಗ ನಮ್ಮ ಸೊಸೆ ಜನ್ರೇಷನ್ ಏನಿದೆ, ಈಗ ನನಗೆ 50,000 ರೂಪಾಯಿಗೆ ನನಗೆ 10 ಸೀರೆ ಬೇಕು, ಪೂರ್ತಿ ಒಂದೊಂದು ದಿವಸ ಚೇಂಜ್ ಮಾಡಬೇಕು. ನನಗೆ ಏನಕ್ಕೆ ಒಂದೇ ಸೀರೆಗೆ 50,000 ರೂಪಾಯಿ ಕೊಡಲಿ, ನಾನು 10 ಸೀರೆ ತೊಗೊಳ್ತೀನಿ. ಸೊ ಇದು ತುಂಬ ಚೇಂಜ್ ಆಗುತ್ತೆ. ಈಗ ನಿಮ್ಮ ತಾಯಿಯವರ ಇದಕ್ಕೂ ಈಗ ನಿಮ್ಮ ಇದಕ್ಕೂ ಯಾವ ರೀತಿ ಚೇಂಜ್, ಆ ರೀತಿ ಚೇಂಜ್ ಆಗೋಯ್ತು. ಇದರಿಂದನೇ ಇಷ್ಟೊಂದು ಕಲರ್ಸ್ಗಳು ಎಲ್ಲ ಡೆವಲಪ್ ಆಗಿದ್ದ ಕಾರಣನೇ ಇದು. ನಿಜಾನೇ. ಸಿ ಅಂದ್ರೆ ಹೇಗೆ ಟ್ರೆಂಡ್ಸ್ ನೀವು ನೋಡ್ತಾ ಇರ್ತೀರಾ? ಈಗ ಅಂಗಡಿಗೆ ಬರೋರೇನೆ ಹೊಸ ಡಿಸೈನ್ ತೋರಿಸಿ ಇಸ್ ದ ವರ್ಡ್ ಅಂತ. ದಟ್ಸ್ ಒನ್ ಮೇನ್ ಕ್ವೆಶ್ಚನ್. ಫಸ್ಟ್ ಹೊಸ ಡಿಸೈನ್ ಏನಿದೆ, ಹೊಸ ಕಲರ್ ಯಾವಿದೆ ಅಂತಾನೆ ಫಸ್ಟ್ ನಮಗೆ ಕೇಳೋದು. ಅಂಡ್ ಟ್ರೆಂಡ್ಸ್ ಹೇಳಕ್ ಬಂದ್ರೆ ಎಲ್ಲ ಏಜ್ ಗ್ರೂಪ್ಗೂ ನಮ್ಮಲ್ಲಿ ಸಾರೀಸ್ ಅವೈಲೇಬಲ್ ಇದೆ. ಪ್ರಾಬಬ್ಲಿ 18 ಇಂದಾನು ಲೈಕ್ ವಿ ಸ್ಟಾರ್ಟ್ ವೇರಿಂಗ್. ಸೊ ಅಲ್ಲಿಂದ ವಯಸ್ಸಾಗಿರೋರ್ಗು ಇದೆ. ಸೊ ಎಲ್ಲ ಥರ ವಿ ಮೇಕ್ ಶೋರ್ ವಿ ಕೀಪ್ ಆಲ್ ದ ವೆರೈಟೀಸ್. ವಿ ಡೋಂಟ್ ಸಸ್ಟೈನ್ ಇದೇ ವೆರೈಟಿ ಇರಬೇಕು, ಇಲ್ಲ ಸೇಲಂ ವೆರೈಟಿ ಇರಬೇಕು, ಇಲ್ಲ ಕಂಚಿ, ಬನಾರಸ್ನೋ, ಎಲ್ಲ ಥರಾನು ಇಡ್ತೀವಿ. ಸೊ ಯಾರೇ ಬಂದ್ರು ವಿಲ್ ಮೇಕ್ ಶೋರ್ ದಿಲ್ ಹ್ಯಾವ್ ಸಮಥಿಂಗ್ ಫಾರ್ ದೆಮ್. ಈಗ ಟ್ರೆಂಡ್ ಚೇಂಜ್ ಆಯ್ತು ಅನ್ಕೊಳ್ಳಿ, ವೀವರ್ಸ್ಗೆ ಹೇಗೆ ಅದು ವಾಪಸ್ ಹೋಗುತ್ತಾ? ಅದು ಸೀರೆಗಳು ಅವ್ರಿಗೆ ವಾಪಸ್ ಹೊಟ್ಟೋಗುತ್ತಾ? ಹೇಗೆ ಅದು ನಿಮ್ಮ ಜವಾಬ್ದಾರಿನಾ ಟು ಎನ್ಶೋರ್ ದಟ್ ನೀವು ತಗೊಂಡಿರೋದು? ನಿಮ್ಮ ಜವಾಬ್ದಾರಿ. ಸಲ ನಾವು ಶೋರೂಮ್ ಬಂದಮೇಲೆ ಅದು ವಾಪಸ್ ಹೋಗಿಲ್ಲ. ಓಕೆ. ನಾಳೆ ಅದನ್ನ ಕ್ಲಿಯರ್ ಮಾಡ್ತೀವಿ. ಓಕೆ. ಸುಮಾರು ಎಷ್ಟು ಸೀರೆ ಬರುತ್ತೆ ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ? ಹೌ ಡಸ್ ಇಟ್ ವರ್ಕ್? ಸಿ ಎವ್ರಿ ವೀಕ್ ನಾವು ಸ್ಟಾಕ್ನ ಫ್ರೆಶ್ ಸ್ಟಾಕ್ ಬರುತ್ತೆ. ಸೊ ಇಟ್ಸ್ ಎವ್ರಿ ವೀಕ್ ಬರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಸೀಸನ್ ಇರೋವಾಗಲೇ ಎವ್ರಿ ಡೇ ಬರುತ್ತೆ. ಈಗ ಆಷಾಢ ಇರೋದ್ರಿಂದ we have it every day stock coming in. Okay. So it'll be more than 1,000 sarees, 5,000 sarees. It depends. ಸೊ ಬಟ್ ಒಂದು ಸಾರಿ ಕೆಳಗೆ ಕೌಂಟರ್ಗೆ ಹೋಗ್ಬೇಕಾದ್ರೆ ಅದು ನಾವು ನೋಡಿನೇ ಇಳಿಸೋದು, ಯಾರಾದರೂ ಒಬ್ರು ಚೆಕ್ ಮಾಡಿನೇ ಇಳಿಸ್ತೀವಿ. ಎಷ್ಟು ಜನ ಇದ್ದೀರಾ ಸುಮಾರು ಎಂಪ್ಲಾಯೀಸ್ ನಿಮ್ಮ ಇದರಲ್ಲಿ, ಸುದರ್ಶನ್ ಇದರಲ್ಲಿ ಎಷ್ಟು ಜನ ಇದ್ದಾರೆ? 200 ಮೆಂಬರ್ಸ್, ಎಲ್ಲ ಸ್ಟಾಫ್ ಎಲ್ಲ ಸೇರಿ ಒಂದು 200 ಜನ. ಸೊ ಇನ್ನೊಂದು ಅವ್ರು ಕೇಳ್ತಾ ಇರೋದೇನಂತಂದ್ರೆ, ನಿಮ್ಮ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದಪ್ಪ, ನಾನು ಇದು ಮಾಡಬಾರ್ದಾಗಿತ್ತು, ನಮ್ಮ ಅಪ್ಪನ ಇದಕ್ಕೆ ಹೋಗ್ಬಿಡ್ಬೇಕಿತ್ತು ನಾವು, ಆ ಥರ ಯಾವತ್ತಾದ್ರೂ ಅನ್ಸಿದ್ಯಾ? ಅಥವಾ ನಿಮ್ಗೆ ಯಾವಾಗಾದ್ರೂ ಇದು ಯಾಕಾದ್ರೂ ಬೇಕಿತ್ತಪ್ಪ ಅನ್ಸಿರುವಂಥ ಮೂಮೆಂಟ್ ಇದೆ? ಖಂಡಿತವಾಗಿ ಸಾಧ್ಯ. ನಮಗೆ ಮನೆಯಲ್ಲೇ ಇದ್ರೆ ನಮ್ಗೆ ತಲೆ ಬಿಸಿ ಆಗುತ್ತೆ. ನಾವು ಶೋರೂಮ್ಗೆ ಹೋಗ್ಬಿಟ್ರೆ ನಾವು ದೇವಸ್ಥಾನಕ್ಕೆ ಹೋಗ್ದಂಗೆ ಇರುತ್ತೆ.
That's such a wonderful thought, you know. ಮನೇಲಿದ್ರೆ ಇವ್ರ ಗಲಾಟೆಗಳು ಜಾಸ್ತಿ. ಸೊ ನೀವು ಇವಾಗ ಸೀರೆ ಬಿಸ್ನೆಸ್ ಬಿಟ್ಟು ನೀವು ಬೇರೆ ಯಾವ್ದು ಬಿಸ್ನೆಸ್ ಯೋಚನೆ ಮಾಡ್ಲಿಲ್ವಾ? ಈಗ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಇನ್ ಟು ಸುದರ್ಶನ್ ಡೆವಲಪರ್ಸ್ ಅಂತ ಇದೆ, ಸುದರ್ಶನ್ ಸೋಲಾರ್ ಎನರ್ಜಿ ಇದೆ. ಸೊ ವಿ ಆರ್ ಸ್ಲೋಲಿ ಗೆಟಿಂಗ್ ಇನ್ ಟು ಡಿಫ್ರೆಂಟ್ ಬಿಸ್ನೆಸಸ್ ಆಸ್ ವೆಲ್. ನನ್ನ ಖಾಸ್ ಉದ್ಯಮಿ ಪ್ರೋಗ್ರಾಮ್ ಅಲ್ಲಿ ನಾನು ಎಲ್ಲರನ್ನೂ ಯಾವಾಗೂ ಕೇಳ್ತೀನಿ ನಿಮ್ಮ ನಾಮಕರಣದ ಹಿಂದಿನ ಕಥೆ ಏನು ಅಂತ. ಸೊ ಇದು ಸುದರ್ಶನ್ಗೆ ಏನಾದರೂ ಹೆಸರಿಗೆ ಏನಾದರೂ ನಾಮಕರಣದ ಕಥೆ ಇದೆಯಾ ಏನಾದರೂ, ಅಥವಾ ಹಾಗೆ ಬಂದಿದ್ದ ಅದು ಹೇಗೆ? ಇಲ್ಲ, ಇದು ನಾವು 3 ಬ್ರದರ್ಸ್ ನಾವು ಕೂತ್ಕೊಂಡು ಹೀಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ತಂದೆ ನಾವು ಮಾಡ್ತಾ ಇದ್ದಾಗ ದೇವ್ರ ಹೆಸರು ಯಾವ್ದಾದ್ರು ಇರಬೇಕು ಅನ್ನೋ ಒಂದು ಇದು ಬಂತು. ಸೊ ವೆಂಕಟೇಶ್ವರ ಆ ಥರ ಕಣ ಆಗಿ ಅದೆಲ್ಲ ಸ್ವಲ್ಪ ಕಾಮನ್ ಆಯಿತು. ಸಮಥಿಂಗ್ ಸ್ಪೆಷಲ್ ಬೇಕು ಹೀಗೆ ಮಾತಾಡ್ತಾನೆ. ಸುದರ್ಶನ್ ಚೆನ್ನಾಗಿದೆಯಲ್ಲ, ಸುದರ್ಶನ್ ಚಕ್ರ ಅಂತ ಈ ಥರ ಥಾಟ್ಸ್ ಬಂದು ಸುದರ್ಶನ್ ಅಂತ ಇತ್ತು. ಒಂದು ಬೆರಳಲ್ಲೇ ಆಡ್ಸೋಳು ಹೆಣ್ಣಂತೆ, ಹೆಣ್ಣಿಗೆ ಬೇಕಾಗಿರೋ ಸೀರೆ. ಸೊ ಆ ಸುದರ್ಶನ ಚಕ್ರ ಆಬ್ವಿಯಸ್ಲಿ ಹೆಣ್ಣನ್ನ ಆಡ್ಸುತ್ತಲ್ಲ, ನಮ್ಮ ಸೀರೆನೇ ನಮ್ಗೆ ಅದು. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಗಿಫ್ಟ್ ಆಲ್ಸೋ ಟು. ದಟ್ಸ್ ಅ ವೆರಿ ಕಾಮನ್ ಕ್ವೆಶ್ಚನ್. ಸುದರ್ಶನ್ ಯಾರಾದ್ರೂ ಇದಾರಾ ನಿಮ್ಮ ಮನೇಲಿ, ಯಾರಾದ್ರೂ ಹೆಸರು ಇದೆಯಾ ಅಂತ ಕೇಳ್ತಾರೆ. ಅಲ್ಲಿ ಇಲ್ಲ, ಸುದರ್ಶನ್ ಚಕ್ರ, ಸೊ ಹಾಗಾಗಿ ಸುದರ್ಶನ್ ಅಂತ ಇಟ್ಟಿದೀವಿ ಅಂತ ಹೇಳ್ತೀವಿ. ಸೀರೆಗಳನ್ನ ನಾವು ಹೇಗೆ ಎತ್ತಿಡ್ಬೇಕು? ಇವಾಗ ಶೋರೂಮ್ ಅಲ್ಲಿ ಒಂದು ಫಾರ್ಮ್ಯಾಟ್ ಇರುತ್ತೆ, ನೀವು ಪ್ರಾಬಬ್ಲಿ ಸ್ಟೋರಿಂಗ್ಗೆ ನಿಮ್ಮದೊಂದು ಆಪ್ಷನ್ ಇರುತ್ತೆ. ಬಟ್ ಮನೆಗಳಲ್ಲಿ ಸೀರೆಗಳನ್ನ ನಾವು ಎತ್ತಿಡ್ಬೇಕು ಅಂತಂದ್ರೆ ಹೇಗೆ ಎತ್ತಿಡ್ಬೇಕು ಅಂತ? ಅದು ಒಂದು ವೈಟ್ ಕ್ಲಾತ್ ಅಲ್ಲಿ ಅದು ಕ್ಲೀನ್ ಆಗಿ ಫೋಲ್ಡ್ ಮಾಡಿ ಅದರೊಳಗೆ ಇಟ್ಟು ಮಡಗಿದ್ರೆ ಏನಾಗುತ್ತೆ. ಈಗ ಹಾಗೆ ಮಡಗಿದ್ರೆ ಜರಿ ಹೆಚ್ಚು ಕಮ್ಮಿ ಆಗುತ್ತೆ, ಚೇಂಜ್ ಆಗುತ್ತೆ. ನೀವು ಏನೇ ಸ್ಟೋರೇಜ್ ಮಾಡಬೇಕಾದ್ರೆ ವೈಟ್ ಕ್ಲಾತಲ್ಲಿ ಎತ್ತಿ. ಎಷ್ಟು ವರ್ಷ ಸುಮಾರು ಇಡ್ಬೋದು ಒಂದು ಸೀರೆನ ನಾವು? ಇವಾಗ ಒಂದು ಪ್ಯೂರ್ ಜರಿ ಸೀರೆ ಆದ್ರೆ ಎಷ್ಟು ವರ್ಷ? ಪ್ಯೂರ್ ಜರಿ ಸೀರೆ ಆದರೆ ನೀವು ಎಷ್ಟು ವರ್ಷ ಆ ರೀತಿಯಲ್ಲಿ ಇಟ್ಟು ಮಂತ್ಲಿ ಒನ್ಸು ಓಪನ್ ಮಾಡಬೇಕು. ಅದಕ್ಕೆ ಸರ್ಕ್ಯುಲೇಷನ್ ಬೇಕು, ಏರ್ ಸರ್ಕ್ಯುಲೇಷನ್ ಬೇಕು. ಆಮೇಲೆ ನೀವು ಒಂದು 1 ಮಂತ್ ಒಂದು ಸಲ ತೆಗೆದು ತಿರ್ಗಾ ಇಕ್ಕರೆ ಏನಾಗುತ್ತೆ. ಬಟ್ ನೀವು ಅವಾಗ ಇದು ಮಾಡ್ತಾ ಇರ್ತೀವಿ. ಇಲ್ಲ ಅಂದ್ರೆ ಅದೇನಾಗತ್ತೆ, ಅದು ಜರಿ ಬ್ಲ್ಯಾಕಿಶ್ ಬಂದ್ಬಿಡುತ್ತೆ. ಮತ್ತೆ ಅದರಲ್ಲಿ ಆಯಿಲ್ ಕಂಟೆಂಟ್ಸ್ ಇರುತ್ತೆ, ಅದೆಲ್ಲ ಇದಾಗುತ್ತೆ. ಓಕೆ. ಈ ಪಿಸಿಯತ್ತಲ್ಲ ಬಟ್ಟೆ, ಅದು ಏನಕ್ಕಾಗದು? ಅದು ಕೆಲವು ಅದೇ ಸಲ ಒಂದೇ- ಮಡ್ಚಿ ಇಟ್ಟಿರ್ತೀವಿ, ಓಪನ್ ಮಾಡಿದ ತಕ್ಷಣ ಅಲ್ಲೇ ಅದು ಪಿಸ್ತು ಬಿಟ್ರೆ. ಅದೇನೆ ನಾನು ಅದೇ ಹೇಳಿದ್ದು, ಏರ್ ಸರ್ಕ್ಯುಲೇಷನ್ ಬೇಕು. ಪ್ಯೂರ್ ಸಿಲ್ಕ್ಗೆ ಯಾವಾಗ ಏರ್ ಸರ್ಕ್ಯುಲೇಷನ್ ಇಲ್ಲ, ಅದು ನೀವು ಮಡ್ಚಿ ಆಗಿ ಇರ್ತದೆ, ಅಲ್ಲೇ ಪ್ರೆಸ್ ಆಗಿ ಅಲ್ಲೇ ಹೋಗ್ಬಿಡುತ್ತೆ. ಅದರಿಂದ ನೀವು ವೈಟ್ ಕ್ಲಾತ್ ನಲ್ಲಿ ಕ್ಲೀನ್ ಆಗಿದ್ರೆ ಏನಾಗುತ್ತೆ. ಒಂದ್ ಸೀರೆ ಮೇಲೆ ಒಂದ್ ಸೀರೆ ಇಡ್ಬೋದಾ, ಅಥವಾ ಪ್ರತಿ ಒಂದ್ ಸೀರೆಗೂ ಒಂದ್ ಸೀರೆ ಮೇಲೆ ಒಂದ್ ಸೀರೆ ಅಂದ್ರೆ ಪ್ರತಿ ಸೀರೆಗೂ ಒಂದೊಂದು ಕ್ಲಾತ್ ಇಕ್ಕಿ ಅದ್ರ ಮೇಲೆ ಇಟ್ಬೋದು. ಅದು 3 ಸೀರೆ 4 ಸೀರೆ ಮೇಲೆ ಇಟ್ಬೋದು. ಕೆಲವ್ರು ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಕವರ್ ಒಳಗೆ ಇಟ್ಬಿಟ್ಟು. ಅದು ತುಂಬಾ 100% ರಾಂಗ್. ಪ್ಲಾಸ್ಟಿಕ್ ಕವರ್ನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಡು. ನಾವು ಈಗ ಕಸ್ಟಮರ್ಸ್ ನಾವು ಹೇಳಿದೆ ಕೊಡ್ತೀವಿ, ನೀವೇನಾದ್ರು ಸ್ಟೋರೇಜ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ತೆಗೆದ್ಬಿಡಿ, ಹ್ಯಾಂಗರ್ಗೆ ಹಾಕಿ, ಇಲ್ಲ ವೈಟ್ ಕ್ಲಾತ್ ನಲ್ಲಿ ಕ್ಲೀನ್ ಆಗಿ ಇಟ್ಕೊಡಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಸ್ಯಾರಿ ಸ್ಟೋರೇಜ್ ಬಾಕ್ಸ್ ಗೆ ಈ ಪ್ಲಾಸ್ಟಿಕ್ ದೇ ಬಂದ್ಬಿಡುತ್ತೆ, ಸೈಡ್ ಅಲ್ಲಿ ಮಾತ್ರ ಪ್ಲಾಸ್ಟಿಕ್ ಇಸ್ ನಾಟ್ ಗುಡ್ ಫಾರ್ ಜರಿ. ಏರ್ ಸರ್ಕ್ಯುಲೇಷನ್ ಬೇಕು, ಪ್ಯೂರ್ ಸಿಲ್ಕ್. ಅಂಡ್ ಈಚ್ ಟೈಮ್ ಇವಾಗ ನೀವು ಮಂತ್ಲಿ ಒನ್ಸ್ ತೆಗಿತೀರಾ, ಕಬರ್ಡ್ ಓಪನ್ ಮಾಡಿ ಏರ್ ಸರ್ಕ್ಯುಲೇಟ್ ಆಗಿ ಮಾಡಕ್ ಬಿಟ್ಟಾಗ ನೀವು ಫೋಲ್ಡಿಂಗು ಚೇಂಜ್ ಮಾಡಬೇಕು. ಸಪೋಸ್ ಯು ಫೋಲ್ಡೆಡ್ ದ ಫಸ್ಟ್ ರೈಟ್ ಸೈಡ್ ಅಂದ್ರೆ ನೆಕ್ಸ್ಟ್ ಟೈಮ್ ಲೆಫ್ಟ್ ಸೈಡ್ ಇಂದ ಫೋಲ್ಡ್ ಮಾಡಿ ನೀವು ಇಡಬೇಕು. ಸೊ ಫೋಲ್ಡಿಂಗ್ ಚೇಂಜ್ ಮಾಡಿದಾಗೂ ಇಟ್ ಹೆಲ್ಪ್ಸ್ ಟು ರಿಟೈನ್ ದಟ್ ಲೈವ್ಲಿನೆಸ್ ಆಫ್ ದ ಫ್ಯಾಬ್ರಿಕ್. ಮತ್ತೆ ಈ ಹಳೆ ಸೀರೆಗಳನ್ನ ನಾವು ಸ್ಟೋರ್ ಮಾಡಿ ಇಟ್ಟಾಗ ತೆಗ್ದಾಗ ಒಂಥರ ಒಂದು ವಾಸನೆ ಇರುತ್ತೆ. ಅಂದ್ರೆ ಇದು ಒಂಥರ ಈ ಹಳೆ ಧೂಳ್ ಕೂತ್ಕೊಂಡಿದ್ ವಾಸನೆನಾ ಅದು, ಅಥವಾ ಯಾವ ತರದಕ್ಕೆ ಅದು ಆ ತರ ಸ್ಮೆಲ್ ಬರ್ಬೋದು? ಅದು ಯೂಶ್ಲಿ ಏರ್ ಆಡಿರಲ್ಲ ಅಂತನಾ? ಏರ್ ಸರ್ಕ್ಯುಲೇಷನ್ ಇಲ್ಲ ಅಂದ್ರೆ ಇದೆಲ್ಲ ಬಿಕಾಸ್ ಕಬರ್ಡ್ ಇಸ್ ಆಲ್ವೇಸ್ ಎನ್ಕ್ಲೋಸ್ಡ್ ಅಲ್ವಾ. ಸೊ ಏರ್ ಯಾವಾಗ ಜಾಸ್ತಿ ಪಾಸ್ ಆಗಲ್ವೋ ದಟ್ ಸಿಲ್ಕ್ ಫ್ಯಾಬ್ರಿಕ್ ರಿಯಾಕ್ಟ್ ಆಗುತ್ತೆ, ಜರಿ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಆ ತರ ಒಂದು ಸ್ಮೆಲ್ ಬರುತ್ತೆ ನಮ್ಗೆ. ಓಕೆ. ಸೊ ಯು ಆರ್ ಸೇಯಿಂಗ್ ಅಟ್ ಲೀಸ್ಟ್ 2 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ ಒಂದ್ಸಲ ಏರ್ ಔಟ್ ಮಾಡಿದ್ರೆ ಬೆಟರ್ ಅಂತ. ಈ ನ್ಯಾಫ್ಥಲಿನ್ ಬಾಲ್ಸ್ ಇಡ್ತಾರಲ್ಲ, ಅದು ಓಕೆನಾ? ಅಂದ್ರೆ ಮೊದಲು ತುಂಬಾ ಇಡೋರು ಈಗ ಸ್ವಲ್ಪ ಕಡಿಮೆ ಆಗಿರಬಹುದು ಜಿರಳೆಗಳಿಂದ ದೂರ ಇಡಕ್ಕೆ ಅಂತ. ಆಕ್ಚುಲಿ ನಾಟ್ ಗುಡ್ ಫಾರ್ ಸಿಲ್ಕ್. ನ್ಯಾಫ್ಥಲಿನ್ ಬಾಲ್ಸ್ ಇಡ್ಕೂಡ್ದು. ಅದ್ರ ಬದಲು ಈ ನ್ಯಾಚುರಲ್ ಫ್ರೇಗ್ರೆನ್ಸಸ್ ಇರ್ಬೋದು, ರೋಸ್ ಪೆಟಲ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಬೇ ಲೀಫ್ ಇರ್ಬೋದು. ಸೊ ಅಂತದಿಟ್ರೆ ಇಟ್ಸ್ ಬೆಟರ್. ಓಕೆ. ಅದನ್ನ ಒಂದು ಪೌಚ್ ಹಾಕ್ಬಿಟ್ಟು ಅದರಲ್ಲಿ. ಓಕೆ. ಸೊ ಆ ಡ್ರೈ ಕ್ಲೀನ್ ಸೀರೆಗಳನ್ನ ಡ್ರೈ ಕ್ಲೀನ್ ಮಾಡಬಹುದಾ ಅನ್ನೋದು ಒಂದು ಕ್ವೆಶ್ಚನ್. ಅಂದ್ರೆ ಯಾವ ತರ ಸೀರೆ ಮಾಡಬಹುದು, ಯಾವ್ದು ಮಾಡಬಾರ್ದು? ಆಕ್ಚುಲ್ ಆಗಿ ಪ್ಯೂರ್ ಸಿಲ್ಕ್ ಸ್ಯಾರೀಸು ಯಾವುದೇ ಕಾರಣಕ್ಕೂ ಡ್ರೈ ಕ್ಲೀನಿಂಗ್ ಹೋಗ್ಬೋದು. ಯಾಕೆಂದ್ರೆ ಇದು ನೀವು 10 ವರ್ಷ ಆಯ್ಕೊಟ್ರು ಸ್ಯಾರಿ ಏನಾಗೋದಿಲ್ಲ, ಅದು ನಿಮಗೆ ಒರಿಜಿನಾಲಿಟಿ ಇರುತ್ತೆ.
ಯಾವಾಗ ಒಂದ್ಸಲ ಡ್ರೈ ಕ್ಲೀನಿಂಗ್ ಹೋಗ್ಬಿಟ್ರೆ ಅದು ಒರಿಜಿನಾಲಿಟಿ ಹೋಗ್ಬೋದು. ಅದರಿಂದ ನಾವು ಸಜೆಷನ್ ಮಾಡೋದೇ ಅದು. ಯಾಕೆಂದರೆ ನೀವು ಅಕೇಶನಲ್ಲಿ ನೀವು ಯೂಸ್ ಮಾಡೋದು, ಡೈಲಿ ಯೂಸ್ ಮಾಡೋದಿಲ್ಲ ರೇಷ್ಮೆ ಸೀರೆ. ಸೊ ಅದನ್ನು ಹಾಗೆ ಕ್ಲೀನಾಗಿ ತೊಗೊಂಡೋಗಿ ಹಾಗೆ ನೀವು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಸಾಕು. ಡ್ರೈ ಕ್ಲೀನಿಂಗ್ ಅದು ನಾವು ಸಜೆಷನ್ ಮಾಡೋದು. ಓಕೆ, ಸೊ ಪದೇ ಪದೇ ಒಗೆಯೋದು ಕೂಡ ವಿ ಕ್ಯಾನ್ ಅವಾಯ್ಡ್ ಮಾಡ್ಬೋದು. ಈಗ ನಮ್ಮ ಮನೆಯಲ್ಲೇ ಒಂದು 10 ವರ್ಷ ಆದರೂ ನಾವು ಡ್ರೈ ಕ್ಲೀನಿಂಗ್ ಕೊಡೋಕೆ ಬಿಡೋದಿಲ್ಲ. ನಮ್ಮ ಮಿಸ್ಸಸ್ಸೇ ಇದೆ, ಚೆನ್ನಾಗೇ ಇರುತ್ತೆ. ಯಾಕೆಂದರೆ ಇದನ್ನು ನೀವು ರಫ್ಯೂಸ್ ಮಾಡೋದಿಲ್ಲ. ಅಕೇಶನಲ್ಲಿ ಹೋಗ್ತೀರಾ, ಬಂದು ಅಲ್ಲಿ ಕಬೋರ್ಡ್ನೊಳಗೆ ಇಟ್ಬಿಟ್ರೆ ಆಗೋದು. ಅದರಿಂದ ನಾವು ಸಜೆಷನ್ ಮಾಡ್ತೀವಿ. ಸೊ ಯಾವ ಸೀರೆ ತುಂಬಾ ಈಸಿ ಡ್ರೇಪ್ ಮಾಡ್ಬೋದು ಅಂತ, ಅಂದ್ರೆ ಇವಾಗ ಡ್ರೇಪ್ ಮಾಡಕ್ಕೆ ತುಂಬಾ ಈಸಿಯಾಗಿ ಉಡಿಸ್ಬೋದು ಈ ಸೀರೆನ ಅನ್ನೋ ಥರದ್ದು ಯಾವ್ದು ಪರ್ಟಿಕ್ಯುಲರ್ ಸೀರೆ ಇದೆ? ಯಾವ್ದು? ಸಾರೀಸ್ ಇಸ್ ಆಕ್ಚುಲಿ ಈಸಿ, ಬಟ್ ಅದರಲ್ಲೂ ಈಸಿ ಕೇಳಿದ್ರೆ ನನಗೆ ಮೈಸೂರು ಸಿಲ್ಕ್ ಇಷ್ಟ ಆಗುತ್ತೆ. ಬಿಕಾಸ್ ಆ ಸಾಫ್ಟ್ನೆಸ್ ಆಗಿರ್ಬೋದು, ಆ ಪ್ಲೀಟ್ಸ್ ಕೂರೋದು. ಸೊ ಮೈಸೂರು ಸಿಲ್ಕ್ ಇಸ್ ಒನ್ ಆಪ್ಷನ್. ಆ್ಯಂಡ್ ಕಂಚಿ ಸೀರೆ ನಾವು ಹೇಗೆ ಉಡ್ಸಿರ್ತೀವೋ ಅದು ಅಳ್ಳಾಡ್ದಿರ ಇರುತ್ತೆ. ಸೊ ಇದೆರಡರಲ್ಲಿ ಇಸ್ ಅ ಗುಡ್ ಆಪ್ಷನ್. ಈ ರಿಯಲ್ ವ್ಯಾಲ್ಯೂ ಆಫ್ ಆ ಜರಿ ಇದೆಯಲ್ಲ, ನೀವು ಹೇಳಿದ್ರಿ ಅದು ಸಾಫ್ಟ್ ಇರುತ್ತೆ ಅಂಡ್ ಇದಿರುತ್ತೆ ಅಂತ, ಬಟ್ ಈಗ ಮಲ್ಟಿಪಲ್ ವೆರೈಟೀಸ್ ಅಲ್ಲಿ ಆ ಥರದ್ದು ಒಂದು, ಈಗ ಸಾಫ್ಟ್ ಸಿಲ್ಕ್ ಅಂತಾನೆ ಒಂದು ಬಂದಿದೆ, ಟಿಶ್ಯೂ ಸಿಲ್ಕ್ ಅಂತ ಒಂದು ಬಂದಿದೆ. ಸೊ ಆ ಥರ ಮಲ್ಟಿಪಲ್ ಇದಿದೆ. ನಿಮಗೆ ತುಂಬಾ ಫೇವ್ರೆಟ್ ಅನ್ಸೋದು ಯಾವುದು? ನೀವು ಈ ಸೀರೆ ನಂಗೆ ತುಂಬಾ ಇಷ್ಟ ಆ ಥರ ನಿಮಗೆ ಯಾಕಂದ್ರೆ ಸೀರೆ ಬಿಸ್ನೆಸ್ ಶುರು ಮಾಡಿರೋದು ಒಬ್ರು ಗಂಡಸ್ರು, ಆದ್ರೆ ಏನೋ ಆ ಸೀರೆ ಬಗ್ಗೆ ಒಲವು ಇರ್ಬೇಕಲ್ವಾ. ಸೊ ನಿಮಗೆ ಯಾವ್ದು ಆ ಥರ ಅಂದರೆ ನಮಗೆ ಕಾಂಜೀವರಂ ಸ್ಯಾರೀಸ್ ತುಂಬಾ ಇಷ್ಟ. ಯಾಕೆಂದರೆ ನಾವು ಅದಕ್ಕೆ ಏನೇ ಅಮೌಂಟ್ ಹಾಕಿದ್ರು ಅದಕ್ಕೆ ಅದು ಒರಿಜಿನಲ್ ಇರುತ್ತೆ, ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅದರಿಂದ ನಾವು ಕಾಂಜೀವರಂ ತುಂಬ ಇದು ಮಾಡ್ತೀವಿ. ನಿಮ್ಮ ಹೆಂಡತಿಗೆ ಯಾವಾಗಾದ್ರೂ ಮಾಡಿಸ್ಕೊಟ್ಟಿದ್ರಾ ಸೀರೆ ಇದೇ ಕಲರ್ ಬೇಕು, ಹೀಗೆ ಡಿಸೈನ್ ಬೇಕು ಅಂತ? ತಾಯಿಗೆ ಮಾಡಿಸ್ಕೊಟ್ಬಿಡ್ತಾರೆ ಅವ್ರು. ಹೌದು, ಅವ್ರಿಗೆ ಏನ್ ಗಿಫ್ಟ್ ಕೊಡ್ತೀರಾ? ಆಕ್ಚುಲಿ ಸೀರೆನೇ ಗಿಫ್ಟ್ ಕೊಟ್ರೆ ಖುಷಿ ಆಗತ್ತೆ ಅವ್ರಿಗೆಲ್ಲ. ನಾವು ಶೋರೂಮ್ಗೆ ಹೋದ್ರೆ ಇವ್ರನ್ನೇನಾದ್ರು ಕರ್ಕೊಂಬಂದ್ರೆ ನಮ್ಮನ್ನ ಅಲ್ಲಿ ಬಿಟ್ಬಿಡ್ತಾರೆ. ಇವರೆಲ್ಲ ಊರ್ದಿನ ನೋಡ್ಕೊಂಡು ಬರೋ ಅಷ್ಟು ನಮ್ಮ ತಲೆಗೆ ಇದಾಗ್ತದೆ. ನಾವು ಅವ್ರಿಗೆ ಕೊಡ್ಸೋದೇನು ಬೇಡ, ಅವರೇ ನಮಗೆ ಕೊಟ್ಬಿಡ್ತಾರೆ. ಹೌದು, ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಟ್ ಟೈಮ್ಸ್. ಈ ಡಿಸೈನು, ಈ ಕಲರ್ ಬೇಕು ಅಂತ ನಮ್ಮ ಅತ್ತೆ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಗೊಂದು ರೆಫರೆನ್ಸ್ ಇರುತ್ತೆ. ಪಿಂಟ್ರೆಸ್ಟ್ ಅಲ್ಲಿ ಏನಾದರೂ ಒಂದು ಇರುತ್ತೆ, ಇದ್ರಲ್ಲಿ ಕಂಚಿಯಲ್ಲಿ ಮಾಡಿಸಿದ್ರೆ ಹೇಗೆ. ಸಪೋಸ್ ಈಗ ಆನಿಮಲ್ ಪ್ರಿಂಟ್ ಬೇಕಿತ್ತು, ಸೊ ಐ ವಾಂಟೆಡ್ ಅನ್ ಆನಿಮಲ್ ಪ್ರಿಂಟ್, ಚೀತಾ ಪ್ರಿಂಟ್ ಆನ್ ಕಂಚಿ ಸಾರಿ ಬೇಕಿತ್ತು. ಸೊ ಅದನ್ನ ಬಂದು ಹೇಳ್ದೆ, ಮಾಡಿದ್ರು, and it was a very pretty saree. Yeah, you have a picture, please share it with us so that we can show it to our viewers also. Definitely. So ಆ ತರ ನಾವು ಕಸ್ಟಮ್ ಮಾಡಿಸಬಹುದು. ಹಾಗಾದ್ರೆ ನಿಮ್ಮ ಹತ್ರ ಬಂದ್ಬಿಟ್ಟು ನಮ್ಗೆ ಈ ಪ್ರಿಂಟ್ ಮಾಡಿಸ್ಕೊಡಿ ಅಂದ್ರೆ you can do it for us. Okay, ನಿಮ್ಮ ಸ್ಟೋರ್ ಅಲ್ಲಿ ಏನ್ ಡಿಫರೆಂಟ್ ಆಗಿದೆ? ಸೊ ನೀವು ಹೇಳ್ದಂಗೆ ಫಸ್ಟ್ ಥಿಂಗ್ ಇಸ್ ಕ್ವಾಲಿಟಿ, ಸೆಕೆಂಡ್ ಥಿಂಗ್ ಇಸ್ ಕಸ್ಟಮೈಸೇಷನ್. ಸೊ ಈಗ ನಮ್ಮ ಹೊಸ ಸ್ಟೋರ್ಸ್ ಅಲ್ಲಿ ನಾವ್ ಏನ್ ಅನ್ಕೊಂತಿದೀವಿ ಅಂದ್ರೆ, ಎಲ್ಲರೂ ಶಾಪಿಂಗ್ ಬಂದಾಗ ಎಸ್ಪೆಷಲಿ ನಾವ್ ಲೇಡೀಸು ಪುಟ್ ಮಕ್ಳು ಬಂದಿರ್ತಾರೆ, ಡಿಸ್ಟರ್ಬ್ ಆಗಬಾರ್ದು. ಸೊ ಹಾಗಾಗಿ ಎವ್ರಿ ಫ್ಲೋರ್ ಅಲ್ಲಿ ಒಬ್ರು ಮಕ್ಳು ನೋಡ್ಕೊಳ್ಳೋದಕ್ಕೆ, ಆಟ ಆಡ್ಸೋದಕ್ಕೆ ಇಟ್ರೆ ಮದರ್ಸ್ಗೂ ಆರಾಮಾಗಿ ಶಾಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಪ್ಲೇ ಏರಿಯಾ ಇನ್ ಅವರ್ ಕೆಫೆಟೇರಿಯಾ. ಸೊ ಮಕ್ಳಿಗೆ ಆರಾಮಾಗಿ ಹೋಗಿ ಆಟ ಆಡಿಸ್ಕೊಂಡಿರ್ಬೋದು, ಫಾದರ್ಸ್ ಆಗಿರ್ಬೋದು, ಇಲ್ಲ ಗಾರ್ಡಿಯನ್ಸ್ ಆಗಿರ್ಬೋದು, ಇಲ್ಲ ಅಜ್ಜಿ ತಾತ ಬಂದಿರ್ತಾರೆ. ಸೊ ಎಲ್ಲ ಒಂಥರ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರಲಿ ಅಂತ ವಿ ವಾಂಟ್ ಟು ಡೂ ದಟ್. ಓ, ದಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಬಿಕಾಸ್ ಒಂದ್ ಸೀರೆ ಶಾಪಿಂಗ್ ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆ ಒಂದ್ಸಲ ನಾವು 10 ಗಂಟೆಗೆ ಒಳಗಡೆ ಬಂದ್ರೆ ಸಂಜೆ ರಾತ್ರಿವರೆಗೂ ಆಗೋಗತ್ತೆ. ಅಂಡ್ ನೀವಂತೂ ಯು ಟೇಕ್ ಕೇರ್ ಆಫ್ ಅಸ್ ಸೋ ವೆಲ್. ನಾನು ನೋಡಿದೀನಿ ಕಸ್ಟಮರ್ಸ್ಗೆ ಊಟ, ಕಾಫಿ, ತಿಂಡಿ ಎಲ್ಲ ಅಲ್ಲೇ ಇರುತ್ತೆ. ಸೊ ಇದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಎಡಿಷನ್, ಮಚ್ ನೀಡೆಡ್ ಒನ್ ಅಂತ ಅನ್ಸುತ್ತೆ ನನಗೆ. ಸೊ ದಟ್ಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಈಗ ನಮ್ಮ ಎಲ್ಲ ಶೋರೂಮಲ್ಲೂ ಕ್ಯಾಂಟೀನ್ ಇದ್ದೇ ಇರುತ್ತೆ. ಅದೇ ನಾನು ನೋಡಿದ್ದೀನಿ ನಾನೇನೆ. ಸೊ ಒಂದ್ಸರಿ ಒಳಗಡೆ ಬಂದ್ರೆ ಎಲ್ಲೂ ಆಚೆ ಹೋಗಿಲ್ಲ ಅವರು. ಸೊ ದಿಸ್ ಇಸ್ ಒನ್ ಅಡಿಷನಲ್ ಥಿಂಗ್. ಮಕ್ಕಳು ಸ್ವಲ್ಪ ಕ್ರ್ಯಾಂಕಿ ಆಗ್ತಾರೆ, ಇಲ್ಲ ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲ ಅವ್ರು ಪೀಸ್ಫುಲ್ ಆಗಿ ಶಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಬ್ರು ನೋಡ್ಕೊಳ್ಳೋದಕ್ಕೆ ನ್ಯಾನಿ ಹೆಲ್ಪ್ ಆಗಿರ್ಬೋದು, ಅಥವಾ ಒಂದು ಕ್ಯಾಫೆಟೇರಿಯಲ್ಲಿ ಪ್ಲೇ ಏರಿಯಾ ಇದ್ರೆ ಇಟ್ ವಿಲ್ ಬಿ ಮಚ್ ಈಸಿಯರ್ ಫಾರ್ ಆಲ್ ದ ಮಾಮ್ಸ್ ಟು ಶಾಪ್. ಸೊ ಒಂಥರ ಹ್ಯಾಪಿ ಎನ್ವೈರನ್ಮೆಂಟ್ ಇರಬೇಕು ಅಷ್ಟೇ. ದಟ್ಸ್ ವೆರಿ ನೈಸ್. ನಿಮ್ಮಲ್ಲಿ ವೆರೈಟೀಸ್ ಆರ್ ದೇ ಎನಿ ಡಿಫ್ರೆಂಟ್? ಹೊಸದಾಗಿ ಏನಾದ್ರು ನಾವು ಈ ವೆರೈಟಿ ತಗೊಂಡ್ ಬಂದಿದೀವಿ, ಆ ಥರದ್ದು ಏನಾದ್ರು ಹೊಸ ವೆರೈಟೀಸ್ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ವೆರೈಟೀಸ್ ಆಕ್ಚುಲಿ ಯು ನೇಮ್ ಇಟ್, ವಿ ಹ್ಯಾವ್ ಇಟ್. ಸೊ ವಿ ಮೇಕ್ ಶ್ಯೂರ್, ಇವಾಗ ನಮ್ಗೆ ಏನಾದ್ರು ಅನ್ಸಿದ್ರೆ ಓಕೆ ಈ ಕಸ್ಟಮರ್ ಏನೋ ಕೇಳಿದ್ರು, ಇಲ್ಲ ಅಂದ್ರೆ ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಡೇನೇ ಕಳಿಸ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ. ಏನಕ್ಕಿಲ್ಲ, ಏನಕ್ಕೆ ಬಂದಿಲ್ಲ. ಸೊ ದ ವೆರಿ ನೆಕ್ಸ್ಟ್ ಡೇ ದೇ ಸ್ಟಾರ್ಟ್ ಪ್ರೊಸೆಸಿಂಗ್ ಇಟ್, ಅಂಡ್ ವಿದಿನ್ ಅ ವೀಕ್ they'll make sure it's in the store. And price range ಏನು ಇದು? ಯಾವ ರೇಂಜ್ ಇಂದ ಇದೆ ನಿಮ್ಮ ಹತ್ರ? and highest range ಇಂದ lowest range, like tell me both of yeah, see budget friendly range ಬಂದ್ರೆ lowest from
ಡಿಸೈನರ್ ಸ್ಯಾರೀಸ್ ಅಂದರೆ 200 ಇಂದಾನು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ಗೋಸ್ ಅಪ್ ಟು ಲ್ಯಾಕ್ಸ್ ಟುಗೆದರ್. ಸೊ ಎಲ್ಲ ಬಜೆಟ್ಗೂ ಇಟ್ಸ್ ಈಸಿ ಟು ಶಾಪ್. ಎಲ್ಲರಿಗೂ ಇಟ್ಸ್ ಎಲ್ಲ ಥರ ಅವ್ರಿಗೆ ಏನು ಬಜೆಟ್ ಬೇಕಾಗುತ್ತೋ ಎವ್ರಿಥಿಂಗ್ ಇಸ್ ಅವೈಲಬಲ್. ಓಕೆ, ಹೈಯೆಸ್ಟ್ ಕಸ್ಟಮರ್ ಯಾವ್ದು ನೆನಪಿದೆಯಾ? ಅಂದ್ರೆ ಯಾವ್ದಾದ್ರು ಲೈಕ್ ಈ ಸೀರೆ ನಾವು ಅವ್ರಿಗೋಸ್ಕರ ಮಾಡ್ಕೊಟ್ವಿ, ಅವರು ದೇ ವರ್ ರೆಡಿ ಟು ಸ್ಪೆಂಡ್ ವಾಟ್ ಎವರ್ ಅಮೌಂಟ್, ಬಟ್ ಸ್ಯಾರಿ ಕೇಮ್ ಔಟ್ ರಿಯಲಿ ವೆಲ್ ಅಂತ. ಎಸ್, ನಾನು ಐ ವಿಲ್ ನಾಟ್ ನೇಮ್ ದೆಮ್, ಬಟ್ ಎಸ್ ಇದಾರೆ ಹಾಗೆ. ಇದೇ ಥರ ಬೇಕು, ಇದೇ ಕಲರ್ ಬೇಕು, ಇದೇ ಜರಿ ಬೇಕು, ಇಷ್ಟೇ ಗೋಲ್ಡ್ ಜರಿ ಇರಬೇಕು, ಇಷ್ಟೇ ಗ್ರಾಮ್ಸ್ ಇರಬೇಕು ಅನ್ನೋದಿದೆ. ಆ್ಯಂಡ್ ಇಟ್ ಗೋಸ್ ಅಪ್ ಟು 5 lakhs, 6 lakh. ಸೊ we've done that. Okay, and you've been appreciated for and that. it's a beautiful saree. ಒಂಥರ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ಅಷ್ಟು Okay. ಚೆನ್ನಾಗಿ ಬರುತ್ತೆ. ಸುದರ್ಶನ್ ಆನ್ಲೈನ್ ಹೋದ್ರೂ ನಾನು ಅಲ್ಲೇ ವೆರೈಟೀಸ್ ಎಷ್ಟೊಂದಿರುತ್ತೆ, ಲೈಕ್ ದರ್ಸ್ ನೋ ಲಿಮಿಟ್ ಟು ಇಟ್, ನೋಡ್ತಾನೆ ಇರ್ಬೋದು. ಬಟ್ ಯುನೋ ಐ ಥಿಂಕ್ ನಾನು ಆನ್ಲೈನ್ಗಿಂತ ನಾನು ಏನು ಹೇಳೋದು ಅಂದ್ರೆ ಸ್ಟೋರಿಗೆ ಬಂದು ಆ ಫ್ಯಾಬ್ರಿಕ್ ಟಚ್ ಮಾಡಿ ಫೀಲ್ ಮಾಡಿ ಎಕ್ಸ್ಪ್ಲೋರ್ ಮಾಡೋದು. Feel ಮಾಡೋದು. ಯಾ, ಅಂಡ್ ಯು ಶುಡ್ ಎಕ್ಸ್ಪ್ಲೋರ್ ದ ಸ್ಟೋರ್. ಸೊ ಆನ್ಲೈನ್ ಎಷ್ಟೇ ಇವಾಗ ಇಂಪಾರ್ಟೆಂಟ್ ಇದ್ರೂ ಐ ನೋ ಟೈಮ್ಗೆ ಎಲ್ಲ ಇಟ್ಸ್ ಆಲ್ವೇಸ್ ಗುಡ್ ಆನ್ಲೈನ್ ಶಾಪಿಂಗ್, ಬಟ್ ದ ಡೇ ಯು ಕಮ್ ಎಕ್ಸ್ಪ್ಲೋರ್ ಎಲ್ಲ ನೀವು ನೋಡಿದಾಗೆ ಗೊತ್ತಾಗೋದು, ಅದು ಫೀಲ್ ಮಾಡಿ ಟಚ್ ಮಾಡಿದ್ರೆ. ಸೊ ಐ ಸ್ಟಿಲ್ ಬಿಲೀವ್ ಇನ್ ಗೋಯಿಂಗ್ ಇನ್ ಶಾಪಿಂಗ್. ಐ ಥಿಂಕ್ ಫ್ಯಾಬ್ರಿಕ್ ಇಸ್ ಲೈಕ್ ದಟ್ ಅಲ್ಲ Yes. ಸರ್? ಈ ಸೀರೆ ಅಂದ ತಕ್ಷಣ ಮುಟ್ಟಿ ನೋಡ್ಬೇಕಲ್ಲ ಹೌದು, ನಾವು, ಹೌದು. ಮುಟ್ಟಿ ಕೈ ಹಾಕೊಂಡು. ಅದು ಇದು ಅಂದ್ರೆ ಅದು ಇದಾಗುತ್ತೆ. ಹೌದು. ಮತ್ತೆ ರೇಷ್ಮೆ ಸೀರೆ ಅಂದ್ರೆ ನೀವು ಬಸ್ Yes. ಸ್ಟ್ಯಾಂಡ್ ನೀವು ಶೋರೂಮ್ ಬರಬೇಕು, ಆಗ್ಲೇ ದುಡ್ಡು ನಿಮಗೆ ಒರಿಜಿನಲ್ ಬ್ಯೂಟಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಮೋಸ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅವಾಗ ಅನ್ಸುತ್ತೆ. ಖಂಡಿತ. Definitely. ಯಾಕೆಂದ್ರೆ ಇದರಲ್ಲಿ ಒಂಥರ ತೋರಿಸ್ತಾರೆ, ಹೌದು, ಮತ್ತೆ ಪ್ಯಾಕಿಂಗ್ ನಲ್ಲಿ ಒಂಥರ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಲೈವ್ ನಲ್ಲಿ ಬರ್ತೀರಾ, ಲೈವ್ ಎಲ್ಲ ಫೀಲಿಂಗ್ ಮಾಡ್ತೀರಾ, ಅದರಿಂದ ಇದರಲ್ಲಿ ಚೆನ್ನಾಗಿರುತ್ತೆ. ಸೀರೆ ಅಂದ್ರೆ ನಿಮಗೆ ಏನು ಅಂದ್ರೆ ವಾಟ್ ಡಸ್ ಇಟ್ ಮೀನ್ ಟು ಯು? ನಿಮಗೆ ಏನಾದ್ರ ಸೀರೆ ಅಂದ್ರೆ ಅದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ. ಈಗ ಇವರು ಯಾವ್ದಾದ್ರು ಡ್ರೆಸ್ ಹಾಕ್ತಾರೆ, ಇದಾಗ್ತಾರೆ, ಆದರೆ ಬ್ಯೂಟಿ ಬರೋದು ಸ್ಯಾರಿ ಉಟ್ಕೊಂಡ್ರೆ ಮಾತ್ರ. ಇದು ನಾನು ನಮ್ಮ ಸೊಸೆಗೂ ಹೇಳ್ತೀನಿ, ನಮ್ಮ ಹೆಂಗಸರಿಗೂ ಹೇಳ್ತೀನಿ, ಆ ಒಂದು ರಿಚ್ನೆಸ್ ಬೇರೆ ಯಾವುದರಲ್ಲೂ ಬರೋದಿಲ್ಲ. ಈಗ ಎಷ್ಟೋ ಮಾಡರ್ನೈಸ್ ಆಗಿರ್ಬೋದು, ಏನೇ ಆಗಿ ಆ ಸ್ಯಾರಿಗೆ ಸಿಗೋ ವ್ಯಾಲ್ಯೂ ಬೇರೆ ಯಾವುದಕ್ಕೂ ಸಿಗೋದಿಲ್ಲ. ಇದು ನನ್ನ ಒಪಿನಿಯನ್. ಡೆಫಿನೆಟ್ಲಿ ಐ ಥಿಂಕ್ ನಾನು ನಿಮ್ಗೆ ಅಗ್ರಿ ಮಾಡ್ಕೊಂತೀನಿ. ಸೀರೆ ಉಡ್ಸಕ್ಕೊಂದು ಕಲ್ಸ್ಬಿಡ್ಬೇಕು, ಉಟ್ಕೊಳಕ್ಕೆ ಬರಲ್ಲ. ಅದಕ್ಕೆ ಇವಾಗ ವರ್ಕ್ಶಾಪ್ಗಳಿದಾವೆ, ಅದಕ್ಕೆ ಮೇ ಬಿ ದಟ್ ಮೈಟ್ ಹೆಲ್ಪ್. ವಾಟ್ ಈಸ್ ಯೋರ್ ನಿಮ್ಮ ಪ್ರಕಾರ ಸೀರೆ? ನನಗೆ ಸ್ಯಾರಿ ಅಂದರೆ ಅದೊಂದು ಪ್ರೈಡ್. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಸುದರ್ಶನ್ ಫ್ಯಾಮಿಲಿಗೆ ಹೇಳ್ಬೇಕಂದ್ರೆ ಇಟ್ಸ್ ಸಾರೀಸ್ ಎವ್ರಿಥಿಂಗ್ ಫಾರ್ ಅಸ್. ಸೊ ಐ ಲುಕ್ ಅಪ್ ಟು ಇಟ್ ಅ ಲಾಟ್. ಸೊ ಸೀರೆ ಒಂದಿದ್ರೆ ಐ ಆಮ್ ಆಲ್ ಸಾರ್ಟೆಡ್. ಇಟ್ಸ್ ಲೈಕ್ ದಟ್. ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ಸುಮಾರು ಪ್ರಶ್ನೆಗಳಿದೆ, ಅದ್ರ ಸಮಯದ ಅಭಾವದಿಂದ ನಾನು ಇಷ್ಟಕ್ಕೆ ಇದನ್ನು ನಿಲ್ಲಿಸ್ಬೇಕಾಗಿ ಬರ್ತಾ ಇದೆ. ಬಟ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ಸೋ ಬೀಯಿಂಗ್ ಸೋ ಸಪೋರ್ಟಿವ್ ಟು ಖಾಸ್ ಬಾತ್ ಚೇತನಾ ಬೆಳಗೆರೆಸ್ ಖಾಸ್ ಸೀರೀಸ್ ಆದಂಥ ಹಬ್ಬ ಬಂತು ಹಬ್ಬ. ಸೊ ನಾನು ಆಗಲೇ ಹೇಳ್ದಂಗೆ ಹಬ್ಬ ಅಂದರೆ ಬೇರೆ ಎಲ್ಲ ಸಂಭ್ರಮಗಳಿಗಿಂತ ಹೆಚ್ಚಾಗಿರೋದು ಸೀರೆ ತಗೊಳ್ಳೋದು ಅನ್ನೋದು. ಸೊ ಸ್ಯಾರೀಸ್ ಆರ್ ಸಮಥಿಂಗ್ ವಿಚ್ ನಮ್ಮೆಲ್ಲರಿಗೂ ಇಟ್ಸ್ ಅ ಸೆಲೆಬ್ರೇಷನ್ ಬೈ ಇನ್ ಇಟ್ ಸೆಲ್ಫ್. ನಾನು ಆಗಲೇ ಹೇಳ್ದಂಗೆ ದುಃಖ ಆದ್ರೂ ಸೀರೆ ತಗೊಳ್ಳೋಣ ಅನ್ಸುತ್ತೆ, ಆನ್ಲೈನ್ ಹೋಗ್ಬಿಟ್ಟು ಯಾವ ಸೀರೆ ಚೆನ್ನಾಗಿದೆ ಅಂತ ಹುಡ್ಕೋಣ ಅನ್ಸುತ್ತೆ, ಖುಷಿ ಆದ್ರೂ ಸೀರೆ ತಗೊಳ್ಳೋಣ ಅನ್ಸುತ್ತೆ. ಸೊ ಹಾಗಾಗಿ ಸೀರೆ ಹ್ಯಾಸ್ ಆಲ್ವೇಸ್ ಹೆಲ್ಡ್ ನಮ್ಮ ಇಡೀ ಭಾರತದ ಒಂದು ಪ್ರೈಡ್ ಅನ್ಬೋದು ನಾವು. ಸೊ ನೀವು ಅದನ್ನ, ನಿಮ್ಮ ಬ್ರ್ಯಾಂಡ್ ಅದನ್ನ, ಆ ಟ್ರಸ್ಟ್ ನ ಉಳಿಸ್ಕೊಂಡು ಬಂದಿದೆ ಇಷ್ಟು ವರ್ಷ. ನನಗೆ 1930s ಇಂದ ಅಂತ ಗೊತ್ತಿರಲಿಲ್ಲ. ನನ್ಗೆ ಗೊತ್ತಿತ್ತು ಸುಮಾರು ಒಂದು 40 ವರ್ಷ ಮೇಲಾಗಿರ್ಬೋದು ಅಂತ, ಬಟ್ ಇಷ್ಟು ಹಳೆ ಬ್ರ್ಯಾಂಡ್ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ವರ್ಷ Thank you so much, ma'am. giving so Thank much you so much information for about having it. us. Thank So, you. and you're really doing really well. Thanks a lot. ಥ್ಯಾಂಕ್ ಯು ವರ್ಷ, ಥ್ಯಾಂಕ್ ಯು ಸರ್. ನನ್ನ ಇವತ್ತಿನ ಖಾಸ್ ಬಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ. ನನ್ನ ಈ ಖಾಸ್ ಸೀರೀಸ್ ಹಬ್ಬ ಬಂತು ಹಬ್ಬದ ಮುಂದಿನ ಅತಿಥಿ ಯಾರು ಅಂತ ಕಾಯ್ತಾ ಇರಿ. ಐ ವಿಲ್ ಕಮ್ ಬ್ಯಾಕ್ ಸೂನ್. ಥ್ಯಾಂಕ್ ಯು.